ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಭರವಸೆಯ ಬೆಳಕು. Hello friends, welcome back to another session of Namma Lax Bengaluru presents current issue of the day. In today's episode number 40, we are going to look into a very important topic, that is corals. Okay, ಈ ಟಾಪಿಕ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ಅನ್ಸಿದ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ಸೊ ಆ್ಯಸ್ ಯೂಶುವಲ್ ವಿಲ್ ಸಿ ನ್ಯೂಸಲ್ಲಿ ಹಾಕಿದೆ ಒಂದು ಪ್ರಾಕ್ಟೀಸ್ ಪ್ರಿವಿಯಸ್ ಇಯರ್ ಕ್ವಶನ್, ಆ್ಯಂಡ್ ದೆನ್ ಕೋರಲ್ಸ್ ಅಂದರೆ ಏನು, ವಾಟ್ ಆರ್ ದ ಫೇವರೇಬಲ್ ಕಂಡೀಷನ್ಸ್ ಫಾರ್ ದ ಗ್ರೋತ್ ಆಫ್ ಕೋರಲ್ಸ್, ಟೈಪ್ಸ್ ಆಫ್ ಕೋರಲ್ಸ್, ಬೆನಿಫಿಟ್ಸ್ ಆಫ್ ಕೋರಲ್ಸ್, and what is bleaching, that is coral bleaching, as well as mitigative measures for the corals. So holistic topic ide, a lengthy topic also, but I will try to finish it off as quickly as possible. A previous question here is, consider the following statements. Statement 1, most of the world's coral reefs are in the tropical waters. Statement number 2, more than 1/3 of the world's coral reefs are located in the territories of Australia, Indonesia and Philippines. Statement number 3, coral reefs hosts far more number of animal phyla than those hosted by the tropical rainforest. So our options are, you have to choose how many statements are correct here. Option A, 1 and 2 only. Option B, 3 only. Option C, 1 and 3 only. And option D, all the above. ಸೊ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಆನ್ಸರ್ನ ಬರೀರಿ. ಎಕ್ಸ್ಪ್ಲನೇಷನ್ ಗೊತ್ತಿದ್ರೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ಕೊಡಿ. ಸೊ ಇನ್ UPSC ಸಿಲೆಬಸಲ್ಲಿ ದಿಸ್ ಕೋರಲ್ ಟಾಪಿಕ್ ಅನ್ನೋದು GS3 ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ, ಅದರಲ್ಲೂ ಬಯೋಡೈವರ್ಸಿಟಿ ಆ್ಯಂಡ್ ಮರೈನ್ ಎಕೋಸಿಸ್ಟಮಲ್ಲಿ ಬರುತ್ತೆ. ಆ್ಯಂಡ್ ದಿಸ್ ಕ್ಯಾನ್ ಆಲ್ಸೋ ಬಿ ಆಸ್ಕ್ಡ್ ಇನ್ ಜಿಯೋಗ್ರಫಿ ಆಲ್ಸೋ. ಸೊ ಇಂಪಾರ್ಟೆಂಟ್ ಟಾಪಿಕ್. ಅಗೇನ್ ನ್ಯೂಸಲ್ಲಿ ಹಾಕಿದೆ ಅಂತಂದರೆ, ರೀಸೆಂಟ್ಲಿ ದ US ನ್ಯಾಷನಲ್ ಓಷನಿಕ್ ಆ್ಯಂಡ್ ಅಟ್ಮಾಸ್ಫಿರಿಕ್ ಅಡ್ಮಿನಿಸ್ಟ್ರೇಷನ್, ದಟ್ ಈಸ್ NOAA, has said that the 4th global mass coral bleaching event has been triggered by the extraordinary ocean temperatures. Okay, because of the global warming which is resulting in the rise of ocean temperatures has led to the 4th global coral mass bleaching. ಸೊ ಮಾಸ್ ಬ್ಲೀಚಿಂಗ್ ಅಂತಂದರೆ ಡೆತ್ ಆಫ್ ದ ಕೋರಲ್ಸ್. ಅದೇನಂತ ಮುಂದೆ ನೋಡೋಣ. ಫಾರ್ ನೌ ಫಸ್ಟ್ ವಿಲ್ ಕಮ್ ಫ್ರಮ್ ದ ಬಿಗಿನಿಂಗ್, ದಟ್ ಈಸ್ ವಾಟ್ ಆರ್ ಕೋರಲ್ಸ್. ಓಕೆ, ಸೊ ಮೆನಿ ಆಫ್ ದ ಟೈಮ್ಸ್ ನೀವು ನ್ಯಾಷನಲ್ ಜಿಯೋಗ್ರಫಿ ಆಗಲಿ ಆ್ಯನಿಮಲ್ ಪ್ಲಾನೆಟಲ್ಲಿ ನೋಡಿದಾಗ ಅಂಡರ್ ವಾಟರ್ ಅಥವಾ ಓಷನಿಕ್ ಡಾಕ್ಯುಮೆಂಟರೀಸ್ ಇರ್ತಾವಲ್ಲ, ಅದ್ರಲ್ಲಿ ನೋಡಿರ್ತೀರ ನೀವು, ಕಲರ್ ಆಗಿ ಬ್ಯೂಟಿಫುಲ್ ಒಂದು ಕ್ರೀಚರ್ಸ್ ಥರ ಕಾಣಿಸಿರುತ್ತೆ ಓಷನ್ ಗ್ರೌಂಡಲ್ಲಿ. ಅದ್ರ ಜೊತೆಗೆ ತುಂಬ ರೀತಿಯಾದಂಥ ಚೆನ್ನಾಗಿರೋ ಸುಂದರವಾದಂಥ ಫಿಶ್ ಕಾಣಿಸ್ತಿರುತ್ತೆ, ಟರ್ಟಲ್ಸ್ ಕಾಣಿಸ್ತಿರುತ್ತೆ, ಬೇರೆ ಎಲ್ಲ ಕಾಣಿಸ್ತಿರುತ್ತೆ. ಒಂದು ರೀತಿ ನೋಡೋಕೆ ಚೆನ್ನಾಗಿರುತ್ತೆ. ಅವೆಲ್ಲವೂ ಮೇನ್ಲಿ ಏನಿರುತ್ತೆ ಅಂದರೆ ಕೋರಲ್ಸ್ ಆಗಿರುತ್ತೆ. ಸೊ ದೀಸ್ ಕೋರಲ್ಸ್ ಆರ್ ಸಬ್ಮರೀನ್ ಮಾರ್ಫಾಲಜಿಕಲ್ ಕ್ರಿಯೇಚರ್ಸ್ ವಿತ್ ಆರ್ಗ್ಯಾನಿಕ್ ಕ್ಯಾಲ್ಸಿಯಂ ಸ್ಟ್ರಕ್ಚರ್ಸ್. ದೀಸ್ ಆರ್ ಬ್ಯೂಟಿಫುಲ್ natural wonder and among the world's oldest and most diverse and most protected ecosystem. In terms of biodiversity, they are equivalent of tropical rainforest. Okay, marine equivalent of tropical rainforest ಅಂತ ಕರೀತಾರೆ. ಸೊ ಬೇಸಿಕಲಿ ಕೋರಲ್ ಆರ್ಗಾನಿಸಮ್ ಅಂದರೆ ಏನು ಅಂತಂದರೆ, ಓಕೆ, ಕೋರಲ್ಸ್ ಡೆಫಿನೇಷನ್ ವೈಸ್ ಹೇಳ್ಬೇಕಂದ್ರೆ, ದೀಸ್ ಆರ್ ಅ ಮರೈನ್ ಆರ್ಗಾನಿಸಮ್, biotic marine organism belonging to the family of Cnidaria. C ಇದರಲ್ಲಿ ಸೈಲೆಂಟ್ ಇರುತ್ತೆ, CNEDRIA, Cnidaria ಫ್ಯಾಮಿಲಿಗೆ ಬಿಲಾಂಗ್ ಆಗಿರುತ್ತೆ. ದೀಸ್ ಆರ್ ಕಾಲ್ಡ್ ಎಸ್ ಕೋರಲ್ಸ್ ಆ್ಯಂಡ್ ದೇ ಇಂಪಾರ್ಟೆಂಟ್ ಯೂನಿಕ್ ಫೀಚರ್ ಏನಂದರೆ, ದೇ ಶೇರ್ ಅ ಮ್ಯೂಚುವಲಿಸ್ಟಿಕ್ ಆರ್ symbiotic relation with another creature, that is algae. Okay, algae ಜೊತೆಗೆ ಮ್ಯೂಚುವಲಿಸ್ಟಿಕ್ ಆರ್ ಸಿಂಬಯೋಟಿಕ್ ಇಂಟ್ರಾಕ್ಷನ್ ಇರುತ್ತೆ ಅವ್ರ ಮಧ್ಯೆ. ನೀವು ಕೇಳ್ಬೋದು ಮ್ಯೂಚುವಲಿಸ್ಟಿಕ್ ಮತ್ತು ಸಿಂಬಯೋಟಿಕ್ ರಿಲೇಷನ್ ಅಂದ್ರೆ ಏನಂತ. ಓಕೆ,
ಬಯೋಟಿಕ್ ಇಂಟರಾಕ್ಷನ್ಸ್ ಅಲ್ಲಿ ಅಂದರೆ ಬಿಟ್ವೀನ್ ಡಿಫ್ರೆಂಟ್ ಬಯೋಟಿಕ್ ಆರ್ಗಾನಿಸಮ್ಸ್ ಮಧ್ಯೆ ಡಿಫ್ರೆಂಟ್ ಟೈಪ್ ಆಫ್ ಇಂಟರಾಕ್ಷನ್ಸ್ ಇರುತ್ತೆ ಬಯೋಟಿಕ್ ಇಂಟರಾಕ್ಷನ್ಸ್. ಓಕೆ, ಫಾರ್ ಎಕ್ಸಾಂಪಲ್ suppose there are two organisms A and B. If the interaction is beneficial for both of the organisms, that is they are both being benefited, this kind of relationship is called as mutualism. ಸರಿನಾ? ಎರಡು ಆರ್ಗಾನಿಸಮ್ಗೂ ಬೆನಿಫಿಟ್ ಆಗ್ತಾ ಇದೆ ಇದರಿಂದ, ಅದಕ್ಕೆ ಮ್ಯೂಚುವಲಿಸಮ್ ಅಥವಾ ಸಿಂಬಯೋಸಿಸ್ ಅಂತ ಕರೀತಾರೆ. ಸೊ ಮೇನ್ ಎಕ್ಸಾಂಪಲ್ ಅಂದರೆ ಇದೆ ಕೋರಲ್ಸ್ ಆ್ಯಂಡ್ ಆಲ್ಗೆ. And then other type of relationship ಅಲ್ಲಿ there can be both negative ಅಂದರೆ ಎರಡು ಪ್ರಾಣಿಗಳಿಗೂ ಅಥವಾ ಎರಡು ಆರ್ಗಾನಿಸಮ್ಗೂ ಹಾರ್ಮ್ ಆಗ್ತಾ ಇದೆ. ಸೊ ದಿಸ್ ಕೈಂಡ್ ಆಫ್ ರಿಲೇಷನ್ ಆರ್ ಇಂಟ್ರಾಕ್ಷನ್ ಇಸ್ ಕಾಲ್ಡ್ ಆಸ್ ಕಾಂಪಿಟೇಷನ್. ಸರಿನಾ? ಕಾಂಪಿಟೇಷನ್ ಅಂದರೆ ಸಪೋಸ್ ವಿತ್ ಇನ್ ಅ ಸಿಂಗಲ್ ಹ್ಯಾಬಿಟೇಟ್ ಅಲ್ಲಿ 2 ಮೇಜರ್ ಪ್ರೆಡೇಟರ್ಸ್ನ ತಂದು ಬಿಟ್ಟಿದ್ರು ಅನ್ಕೊಳ್ಳಿ, ಟೈಗರ್ ಆ್ಯಂಡ್ ಲಯನ್. ಟೈಗರ್ ಆ್ಯಂಡ್ ಲಯನ್ನ ಬಿಟ್ಟಾಗ ಇದೇನಾಗುತ್ತೆ ಅಂದರೆ because they are the carnivorous animals and they hunt for their prey, they will start competing with each other. So competition in the ಎರಡು outcome ಬರುತ್ತೆ, either one of the two will go extinct because of the competition or one will shift its habitat from other region. ಸರಿನಾ? ಇದಕ್ಕೆ ಕಾಂಪಿಟೇಷನ್ ಅಂತ ಕರೀತಾರೆ. ಮತ್ತೆ ಇದರಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ದೇರ್ ಕ್ಯಾನ್ ಬಿ ಅಗೇನ್ ಇಫ್ ದೇ ಆರ್ ಬೋತ್ ನಾಟ್ ಹಾರ್ಮ್ಡ್ ಅಂದರೆ ನ್ಯೂಟ್ರಲ್ ಇರುತ್ತೆ. ಇದು 0-0 ಇತ್ತಂದರೆ ನ್ಯೂಟ್ರಲ್ ಇರುತ್ತೆ. ಓಕೆ, ಆ್ಯಂಡ್ ದೆನ್ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದಕ್ಕೆ ಹಾರ್ಮ್ ಆಗ್ತಾ ಇದೆ. ಸೊ ಫಸ್ಟ್ ಇಲ್ಲಿ ಒಂದಕ್ಕೆ ಅಡ್ವಾಂಟೇಜಸ್ ಆಗಿದೆ, ಇನ್ನೊಂದಕ್ಕೆ ನೇದರ್ ಹಾರ್ಮ್ ನೇದರ್ ನಾರ್ ಬೆನಿಫಿಟ್ ಆಗ್ತಾ ಇದೆ. ಸೊ ಏನಿರಂಗಿಲ್ಲ, ಇದಕ್ಕೆ ಕಮೆನ್ಸಲಿಸಮ್ ಅಂತ ಕರಿತೀವಿ. ಸೊ ಒಂದಕ್ಕೆ ಬೆನಿಫಿಟ್ ಆಗ್ತಾ ಇದೆ, ಇನ್ನೊಂದಕ್ಕೆ ಹಾರ್ಮು ಇಲ್ಲ, ಏನೂ ಇಲ್ಲ, ಬೆನಿಫಿಟ್ ಇಲ್ಲ. ಇದಕ್ಕೆ ಫಾರ್ ಎಕ್ಸಾಂಪಲ್ ನೀವು ವೈಲ್ಡ್ ಲೈಫ್ ಡಾಕ್ಯುಮೆಂಟರೀಸಲ್ಲಿ ಕ್ರೊಕೊಡೈಲ್ ಇರುತ್ತಲ್ಲ, ಸೊ ಕ್ರೊಕೊಡೈಲ್ ಹಲ್ಲಲ್ಲಿ ಸಿಕ್ಕೊಂಡಿರುವಂಥ ಮೀಟ್ನ ತಿನ್ನಕ್ಕೆ ಒಂದು ಚಿಕ್ಕ ಚಿಕ್ಕ ಪಕ್ಷಿಗಳು ಬರ್ತಿರುತ್ತೆ. ಸೊ ಆ ಪಕ್ಷಿಗಳಿಗೆ ಬೇಕಂದ್ರೆ ಎಕ್ಸಾಂಪಲ್ ಕಮೆನ್ಸಲಿಸಮ್ ಕೊಡ್ಬೋದು ಇದರಲ್ಲಿ. ಆ್ಯಂಡ್ ದೆನ್ ಒಂದಕ್ಕೆ ಹಾರ್ಮ್ ಆಗುತ್ತೆ, ಇನ್ನೊಂದಕ್ಕೆ ನೇದರ್ ಬೆನಿಫಿಟ್ ನಾರ್ ಹಾರ್ಮ್ ಇತ್ತಂದರೆ ಇದಕ್ಕೆ ಈ ಟೈಪ್ ಆಫ್ ಇಂಟರಾಕ್ಷನ್ಗೆ ಅಮೆನ್ಸಲಿಸಮ್ ಅಂತ ಕರಿತೀವಿ. ಸರಿನಾ? ಅಮೆನ್ಸಲಿಸಮ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಏನಂತಂದರೆ ಸಪೋಸ್ ದರ್ ಇಸ್ ಅ ಫಾರೆಸ್ಟ್ ಆ್ಯಂಡ್ ದರ್ ಇಸ್ ಅ ಲಾರ್ಜ್ ಟ್ರೀ. Okay, next to a large tree there are small trees or small shrub plants. So there is sunlight, because of the large tree ಇದು ಶೇಡ್ ಅಲ್ಲಿ ಇರುತ್ತಲ್ಲ, ಇದಕ್ಕೆ ಸನ್ಲೈಟ್ ರೀಚ್ ಆಗೋದೇ ಇಲ್ಲ. ಸನ್ಲೈಟ್ ರೀಚ್ ಆಗದೇ ಇದ್ದಾಗ ಇದು ಗ್ರೋತ್ ಏನಾಗುತ್ತೆ ಅಲ್ಲಿಗೆ ನಿಂತ್ಕೊಂಡ್ಬಿಡುತ್ತೆ. ಸೊ ಇದರಲ್ಲಿ ಇದಕ್ಕೆ ಬೆನಿಫಿಟ್ ಏನಾಗ್ತಾ ಇಲ್ಲ, ಬಟ್ ಇದಕ್ಕೆ ಹಾರ್ಮ್ ಆಗ್ತಾ ಇದೆ. ಈ ರೀತಿಯಾದ ಇಂಟ್ರಾಕ್ಷನ್ಸ್ಗೆ ಅಮೆನ್ಸಲಿಸಮ್ ಅಂತ ಕರಿತೀವಿ. ಸೊ ಇನ್ನೊಂದರಲ್ಲಿ ಲಾಸ್ಟ್ ಇಂಟ್ರಾಕ್ಷನ್ ಅಲ್ಲಿ ಒಂದಕ್ಕೆ ಬೆನಿಫಿಟ್ ಆಗುತ್ತೆ, ಇನ್ನೊಂದಕ್ಕೆ ಹಾರ್ಮ್ ಆಗುತ್ತೆ. ಸೊ ಇದಕ್ಕೆ ಏನಂತ ಕರೀತಾರೆ ಅಂದರೆ ಪ್ರೆಡೇಷನ್ ಆರ್ ಪ್ಯಾರಾಸೈಟಿಸಮ್ ಅಂತ ಕರೀತಾರೆ. ಪ್ರಿಡೇಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಟೈಗರ್ ಈಸ್ ಅ ಪ್ರಿಡೇಟರ್ ಆ್ಯಂಡ್ ಡಿಯರ್ ಈಸ್ ದ ಪ್ರೆ. ಸೊ ಟೈಗರ್ ಪ್ರಿಡೇಟ್ ಡಿಯರ್ ಮೇಲೆ ಹಂಟ್ ಮಾಡುತ್ತೆ, ಅದರಿಂದ ಡೆತ್ ಆಗುತ್ತೆ. ಸೊ ಟೈಗರ್ಗೆ ಬೆನಿಫಿಟ್, ಡಿಯರ್ಗೆ ಹಾರ್ಮ್ ಆಗುತ್ತೆ. ಪ್ಯಾರಾಸೈಟಿಸಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ಲೈಸಸ್ ಆಗಲಿ ಇಲ್ಲಾಂದ್ರೆ ಲೀಚಸ್ ಆಗಲಿ, ಅವೆಲ್ಲ ಏನು ಮಾಡುತ್ತಂದ್ರೆ ಬ್ಲಡ್ ಸಕ್ಕಿಂಗ್ ಪ್ಯಾರಾಸೈಟ್ಸ್ ಇರ್ತಾವಲ್ಲ, ಅದು ಬ್ಲಡ್ನ ಸಕ್ ಮಾಡುತ್ತೆ, ಅದಕ್ಕೆ ಬೆನಿಫಿಟ್ ಆಗುತ್ತೆ. ಬ್ಲಡ್ನ ಸಕ್ ಮಾಡಿಸ್ಕೊಂಡಿರುವಂಥ ಎನಿಮಲ್ಸ್ ಇರ್ತಾವಲ್ಲ, ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್ ಆಗಲಿ ಇಲ್ಲ ವೇರಿಯಸ್ ಎನಿಮಲ್ಸ್ ಆಗಲಿ, ಅದಕ್ಕೆ ಏನಂತಾರೆ ಹಾರ್ಮ್ ಆಗುತ್ತೆ. ಸೊ ಈ ರೀತಿಯಾದ ಇಂಟ್ರಾಕ್ಷನ್ಸ್ಗೆ ಅಂತ ಕರಿತೀವಿ ಅಂತ ನಾವು ಪ್ಯಾರಾಸೈಟಿಸಮ್ ಅಂತ ಕರಿತೀವಿ. ಓಕೆ, ಸೊ ದೀಸ್ ಆರ್ ದ ಟೈಪ್ ಆಫ್ ಇಂಟ್ರಾಕ್ಷನ್ಸ್. ಇದರಲ್ಲಿ ನಮ್ಮ ಸ್ಟಡಿಗೆ ಇಂಪಾರ್ಟೆಂಟ್ ಅಂದರೆ ಮ್ಯೂಚುವಲಿಸ್ಟಿಕ್ ಆರ್ ಸಿಂಬಯೋಟಿಕ್ ರಿಲೇಷನ್. ಮ್ಯೂಚುವಲಿಸ್ಟಿಕ್ ಅಂದರೆ ಎರಡು ಆರ್ಗಾನಿಸಮ್ಸ್ಗೆ ಬೆನಿಫಿಟ್ ಆಗ್ತಾ ಇದೆ. ಸೊ ಇದರಲ್ಲಿ ಯಾವ ರೀತಿ ಎರಡು ಆರ್ಗಾನಿಸಮ್ಸ್ಗೆ ಬೆನಿಫಿಟ್ ಆಗ್ತಾ ಇದೆ ಅಂತ ನೋಡೋಣ. ಮೇನ್ಲಿ ಇಂಡಿವಿಜುವಲ್ ಕೋರಲ್ಸ್ಗೆ ನಾವು ಕೋರಲ್ ಪಾಲಿಪ್ ಅಂತ ಕರಿತೀವಿ. ಸರಿನಾ? ಈ ಕೋರಲ್ ಪಾಲಿಪ್ ಇರುತ್ತಲ್ಲ, ಸಾಫ್ಟ್ ಇಂಟೀರಿಯರ್ ಸಾಫ್ಟ್ ಸ್ಕೆಲೆಟನ್ ಇರುತ್ತೆ. ಬಟ್ ಇದೇನು ಮಾಡುತ್ತೆ, ಸಿ ಇಂದ CaCO3 ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಅಬ್ಸರ್ವ್ ಮಾಡ್ಕೊಂಡು ಎಕ್ಸೋಸ್ಕೆಲೆಟನ್ನ ಹಾರ್ಡ್ ಮಾಡ್ಕೊಂಡಿರುತ್ತೆ. ಸರಿನಾ? ಎಕ್ಸೋಸ್ಕೆಲೆಟನ್ ಹಾರ್ಡ್ ಮಾಡ್ಕೊಂಡಿರುತ್ತೆ. ಇದ್ರ ಮೇಲೆ ಬಂದು ಈ ಸ್ಕೆಲೆಟನ್ ಮೇಲೆ ಆಲ್ಗೆ ಬಂದು ಕೂರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಆಲ್ಗೆಗೆ ಝೂಕ್ಸಾಂಥಲೆ ಆಲ್ಗೆ ಅಂತ ಕರೀತಾರೆ. ಸೊ ಇವೆರಡರ ಮಧ್ಯೆ ಒಂದು ಸಿಂಬಯೋಟಿಕ್ ರಿಲೇಷನ್ ಆಗುತ್ತೆ. ಸೊ ಇಲ್ಲಿ ಝೂಕ್ಸಾಂಥಲೆ ಆಲ್ಗೆ. ಸರಿನಾ? ಈ ಝೂಕ್ಸಾಂಥಲೆ ಆಲ್ಗೆ ಕೋರಲ್ಸ್ಗೆ ಏನು ಹೆಲ್ಪ್ ಮಾಡುತ್ತೆ ಅಂದರೆ
ಥ್ರೂ ದ ಹೆಲ್ಪ್ ಆಫ್ ಫೋಟೋಸಿಂಥಸಿಸ್ ಫುಡ್ನ ಪ್ರೊವೈಡ್ ಮಾಡುತ್ತೆ. ಓಕೆ, ಫುಡ್ ಆರ್ ನ್ಯೂಟ್ರಿಯೆಂಟ್ಸ್ ಬಿಕಾಸ್ ದಿಸ್ ಆಲ್ಗೆ ಇಸ್ ಫೋಟೋಸಿಂಥೆಟಿಕ್. ಸರಿನಾ, ಫೋಟೋಸಿಂಥೆಟಿಕ್ ಇರುತ್ತೆ, ಸೊ ಫುಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಝೂಗ್ಸ್ ಅಂತಲಿಗೆ ಆಲ್ಗೆಗೆ ಫುಡ್ ಸಿಗುತ್ತೆ. ಅಲ್ಲಿ ಝೂಗ್ಸ್ ಅಂತಲಿಗೆ ಕೂತ್ಕೊಳ್ಳೋಕೆ ಅಥವಾ ಒಂದು ಇರೋಕ್ಕೆ ಜಾಗಕ್ಕೆ ಒಂದು ಹ್ಯಾಬಿಟೇಟ್ ಸಿಕ್ಕಂಗಿರುತ್ತೆ. ಸೊ ಹ್ಯಾಬಿಟೇಟ್ ಇಸ್ ಪ್ರೊವೈಡೆಡ್ ಬೈ ದ ಕೋರಲ್ಸ್ ಅಂಡ್ ಫುಡ್ ಇಸ್ ಪ್ರೊವೈಡೆಡ್ ಬೈ ದ ಆಲ್ಗೇಸ್. ಸೊ ಈ ರೀತಿಯಾದಂಥ ಒಂದು ಮ್ಯೂಚುವಲ್ ಬೆನಿಫಿಟ್ಗೆ ಸಿಂಬಯೋಟಿಕ್ ರಿಲೇಷನ್ ಅಂತ ಕರಿತೀವಿ. ಓಕೆ, ಹೋಪ್ ದಿಸ್ ಇಸ್ ಕ್ಲಿಯರ್. ನಾವು ಮೂವಿಂಗ್ ಆನ್ ಟು ದ ಮೇನ್ ಟಾಪಿಕ್. ಸೊ ದೇ ಶೇರ್ a symbiotic relation between zoox anthale algae and these coral reefs are formed along the coast, islands or sea mountains. Winds provide the foundation for these corals, and corals growth is dependent upon the calcium carbonate obtained from the sea. ಸರಿನಾ, ಸಿಯಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಎಷ್ಟು ಸಿಗುತ್ತಲ್ಲ ಅದ್ರ ಮೇಲೆ ಕೋರಲ್ಸ್ ಇನ್ ಗ್ರೋತ್ ಡಿಪೆಂಡ್ ಆಗಿರುತ್ತೆ. ಸೊ ದಿಸ್ ಈಸ್ ಅಬೌಟ್ ಕೋರಲ್ಸ್, ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ಕೋರಲ್ಸ್. ನೆಕ್ಸ್ಟ್ ಬಂದು ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಐಡಿಯಲ್ ಕಂಡೀಷನ್ಸ್ ಫಾರ್ ದ ಗ್ರೋತ್ ಆಫ್ ಕೋರಲ್ಸ್. ಸರಿನಾ, ಈ ಕೋರಲ್ಸ್ ಇರೋದಲ್ಲ, ದಿಸ್ ಈಸ್ ಅ ಮರೈನ್ ಆರ್ಗಾನಿಸಮ್, ಮರೈನ್ ಬಯೋಟಿಕ್ ಆರ್ಗಾನಿಸಮ್ ಬಿಲಾಂಗಿಂಗ್ ಟು ದ ಫ್ಯಾಮಿಲಿ ಆಫ್ ನಿಡೇರಿಯಾ ಅಂತ ಹೇಳಿದೆ. ಇದಕ್ಕೇನಂತಂದರೆ ದೀಸ್ ಆರ್ ಎಕೊಲಾಜಿಕಲಿ ಹೈಲಿ ಸೆನ್ಸಿಟಿವ್. ಸೆನ್ಸಿಟಿವ್ ಅಂದರೆ ಅಂತಂದರೆ ಟೆಂಪರೇಚರ್ ಏರೋಪೇರ್ ಆದರೆ ಹೆಚ್ಚು ಕಡಿಮೆ ಆಯ್ತಂದರೆ, ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಯ್ತಂದರೆ ಇಟ್ ವಿಲ್ ಹ್ಯಾವ್ ಅ ಅಡ್ವರ್ಸ್ ಇಂಪ್ಯಾಕ್ಟ್ ಆನ್ ದೀಸ್ ಕೈಂಡ್ ಆಫ್ ಅನಿಮಲ್ಸ್. ಅದಕ್ಕೆ ಹೈಲಿ ಸೆನ್ಸಿಟಿವ್ ಅನಿಮಲ್ಸ್ ಅಂತ ಕರೀತಾರೆ. ಸೊ ಇದಕ್ಕೆ ಕೋರಲ್ಸ್ ನಾರ್ಮಲ್ ಆಗಿ ಬೆಳೆಯೋದಕ್ಕೋಸ್ಕರ ಐಡಿಯಲ್ ಕಂಡೀಷನ್ಸ್ ಯಾವ್ದು ಅಂತಂದರೆ ಟೆಂಪರೇಚರ್ ಶುಡ್ ಬಿ ಬಿಟ್ವೀನ್ 25 to 30 ಡಿಗ್ರಿ ಸೆಲ್ಸಿಯಸ್. ಓಕೆ, ಅದು ಆಪ್ಟಿಮಮ್ ಕಂಡೀಷನ್. ಏನಾದರೂ ಟೆಂಪರೇಚರ್ ಇಫ್ ಇಟ್ ಗೋಸ್ ಬಿಲೋ 18 ಡಿಗ್ರಿ ಸೆಲ್ಸಿಯಸ್ ಆರ್ ಅಬೋವ್ 30 ಡಿಗ್ರಿ ಸೆಲ್ಸಿಯಸ್ ಏನಾದರೂ ಹೋಯ್ತು ಅಂದರೆ 33 ಡಿಗ್ರಿ ಸೆಲ್ಸಿಯಸ್ ಹೋಯ್ತು ಅಂದರೆ ಇಟ್ ವಿಲ್ ಲೀಡ್ ಟು ದ ಡೆತ್ ಆಫ್ ಕೋರಲ್ಸ್. ಓಕೆ, ಸೊ ದೇ ಆರ್ ವೆರಿ ಹೈಲಿ ಸೆನ್ಸಿಟಿವ್. ಆ್ಯಂಡ್ ದೆನ್ ಸಲಿನಿಟಿ ಅಂದರೆ ಸಾಲ್ಟ್ ಲೆವೆಲ್ ಓಷನಲ್ಲಿ ಎಷ್ಟು ಇರ್ಬೇಕಂತಂದರೆ ಅವರೇಜ್ ಸಲಿನಿಟಿ ಶುಡ್ ಬಿ 27 to 40 parts per million ಅಂತ ಹೇಳ್ತಾರೆ. ಇಷ್ಟಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಕೋರಲ್ಸ್. ಅದ್ರ ಜೊತೆಗೆ ದೇ ನೀಡ್ ಶಾಲೋ ವಾಟರ್ಸ್. ಶಾಲೋ ವಾಟರ್ಸ್ ಅಂದರೆ ಅಂತಂದರೆ ಸೊ ಡೆಪ್ತ್ ಜಾಸ್ತಿ ಇರಬಾರ್ದು. ಸೊ ಡೆಪ್ತ್ ಜಾಸ್ತಿ ಇರಬಾರ್ದು. ಇದು ಲ್ಯಾಂಡ್ ಇದು ಓಷನ್ ಆಯ್ತಂದರೆ ಅದರ ಡೆಪ್ತ್ ಕೂಡ ಫ್ರಮ್ ಓಷನ್ ಸರ್ಫೇಸಿಂದ ಡೆಪ್ತ್ ಇಟ್ ಶುಡ್ ಬಿ ಬಿಟ್ವೀನ್ 60 to 65 ಮೀಟರ್ಸ್ ಇರಬೇಕು ಅಂತ. ಯಾಕೆಂದರೆ ದೇ ರಿಕ್ವೈರ್ ಸನ್ಲೈಟ್ ಫಾರ್ ದೇರ್ ಗ್ರೋತ್. ಸರಿನಾ, ಸನ್ಲೈಟ್ ತುಂಬ ಜಾಸ್ತಿ ಕೆಳಗಡೆ ಪೆನೆಟ್ರೇಟ್ ಆಗಂಗಿಲ್ಲ. ಓಕೆ, ಅದು ಮೇನ್ ಪಾಯಿಂಟು. ದೆನ್ ದೇ ನೀಡ್ ಅ ಸಬ್ಮರೀನ್ ಪ್ಲಾಟ್ಫಾರ್ಮ್ಸ್. ಅಂದರೆ ಇಲ್ಲಿ ಯಾವುದೋ ಒಂದು ಲ್ಯಾಂಡ್ ಫಾರ್ಮ್ ಥರ ಇರಬೇಕು. ಆ ಲ್ಯಾಂಡ್ ಫಾರ್ಮ್ಗೆ ಅಟ್ಯಾಚ್ ಆಗಿ ಇದು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತವೆ ಕೋರಲ್ಸ್. ಆ್ಯಂಡ್ ದೇ ನೀಡ್ ಸೆಡಿಮೆಂಟ್ ಫ್ರೀ ಕ್ಲಿಯರ್ ವಾಟರ್. ಸೊ ಸೆಡಿಮೆಂಟ್ ಫ್ರೀ ಕ್ಲಿಯರ್ ವಾಟರ್ ಇತ್ತಂದರೆ ಸನ್ಲೈಟ್ ಕ್ಯಾನ್ ಈಸಿಲಿ ಪೆನೆಟ್ರೇಟ್. ಆ ಸನ್ಲೈಟ್ನ ಯೂಸ್ ಮಾಡ್ಕೊಂಡು ಆಲ್ಗೆ ಫುಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಫುಡ್ಡಿಂದ ಕೋರಲ್ಸ್ ಬೆಳಿತವೆ. ಲಾಸ್ಟ್ ಒನ್, ವಾಟರ್ ವಿಚ್ ಈಸ್ ಡಿಸ್ಟರ್ಬ್ ಬೈ ದ ಕರೆಂಟ್ಸ್ ಆ್ಯಂಡ್ ವೇವ್ಸ್ ಈಸ್ ಬೆನಿಫಿಷಿಯಲ್ ಆ್ಯಂಡ್ ಎನ್ಶೂರ್ಸ್ ದ ಸಪ್ಲೈ ಆಫ್ ಆಕ್ಸಿಜನ್. ಇದು ಕನ್ಫ್ಯೂಸ್ ಆಗಬೇಡಿ. ಸೊ ಕರೆಂಟ್ಸಿಂದ ಡಿಸ್ಟರ್ಬ್ ಆಯ್ತು ಅಂದರೆ ವಾಟರ್ ಕ್ಲಿಯರ್ ಆಗಿರಲ್ಲ ಅನ್ಕೋತೀರಾ. ವಾಟರ್ ಕ್ಲಿಯರ್ ಆಗಿಲ್ಲ ಅಂತಂದರೆ ಕೋರಲ್ ಗ್ರೋತ್ ಆಗೋದಿಲ್ಲ ಅಂತ ಅನ್ಕೋಬೋದು. ಬಟ್ ಆ್ಯಕ್ಚುಲಿ ಕರೆಂಟ್ಸ್ ಮತ್ತು ವೇವ್ಸಿಂದ ಏನಾಗುತ್ತೆ ಅಂದರೆ ಇಟ್ ಬ್ರಿಂಗ್ಸ್ ಅಲಾಂಗ್ ವಿತ್ ಇಟ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಆಕ್ಸಿಜನ್. ಸರಿನಾ, ನ್ಯೂಟ್ರಿಯೆಂಟ್ಸ್ ಮತ್ತು ಆಕ್ಸಿಜನ್ ತಗೊಂಡು ಬರುತ್ತೆ ವಿಚ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಗ್ರೋತ್ ಆಫ್ ಕೋರಲ್ಸ್. ಸೊ ದೀಸ್ ಐಡಿಯಲ್ ಕಂಡೀಷನ್ಸ್ನ ಕ್ಲಿಯರ್ ಆಗಿ ನೆನಪಿಟ್ಕೊಂಡಿರಿ. ಯಾಕಂತಂದರೆ ಈಸಿಯಾಗಿ ಪ್ರಿಲಿಮ್ಸಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇಫ್ ದರ್ ಇಸ್ ಸಪೋಸ್ ದೇಟ್ ಕ್ಯಾನ್ ಬಿ ಅ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ವಿಚ್ ಅಮಂಗ್ ದ ಫಾಲೋಯಿಂಗ್ ಆರ್ ನಾಟ್ ಐಡಿಯಲ್ ಕಂಡೀಷನ್ಸ್ ಆಫ್ ಕೋರಲ್ ರೀಫ್ಸ್ ಅಂತ ಕೊಟ್ಟು 1 2 3 4 ಕೊಟ್ಟು ಸ್ಟೇಟ್ಮೆಂಟ್ ಒಳಗಡೆ ಓನ್ಲಿ 1 ಓನ್ಲಿ 2 ಓನ್ಲಿ 3 ಓನ್ಲಿ 4 ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನೆನಪಿಟ್ಕೊಂಡಿರಿ. ದೆನ್ ಇದೇ ಟಾಪಿಕಲ್ಲಿ ಮುಂದೆ ವಿಲ್ ಟ್ರೈ ಟು ಲರ್ನ್ ಅಬೌಟ್ different types of corals. Okay, first we'll learn types of corals, then we'll go to benefits and types of reefs. So first ಅಲ್ಲಿ ಕೋರಲ್ಸ್ ಅಲ್ಲಿ ಎರಡು ರೀತಿಯಾದಂಥ ಕೋರಲ್ಸ್ ಬರುತ್ತೆ, ಹಾರ್ಡ್ ರಾಕ್ ಮತ್ತು ಸಾಫ್ಟ್ ರಾಕ್ ಅಂತ. ಆಗಲೇ ಹೇಳಿದ್ನಲ್ಲ, ಕೋರಲ್ ಪಾಲಿಪ್ ಇರುತ್ತೆ. ಆ ಕೋರಲ್ ಮೇಲಿರುವಂಥ ಎಕ್ಸೋಸ್ಕೆಲೆಟನ್ ಹಾರ್ಡ್ ಆಗಿತ್ತಂದರೆ ಅದಕ್ಕೆ ಹಾರ್ಡ್ ರಾಕ್ಸ್ ಅಂತ ಕರಿತೀವಿ. ಕೋರಲ್ ಮೇಲಿರುವಂಥ ಎಕ್ಸೋಸ್ಕೆಲೆಟನ್ ಸಾಫ್ಟ್ ಇತ್ತಂತಂದರೆ ಇಫ್ ದೇ ಆರ್ ನಾಟ್ ಹಾರ್ಡ್ ದೆನ್ ದೇ ಆರ್ ಕಾಲ್ಡ್ ಆಸ್ ಸಾಫ್ಟ್ ರಾಕ್ಸ್. ಈ ಹಾರ್ಡ್ ರಾಕ್ ಕೋರಲ್ಸ್ಗೆ ಹೆಸರು ಏನಂತಂದರೆ ಹೆರ್ಮಾಟಿಪಿಕ್ ಕೋರಲ್ಸ್ ಅಂತ ಕರೀತಾರೆ. ಸರಿನಾ, ಹೆರ್ಮಾಟಿಪಿಕ್ ಆರ್ ಟೈಪಿಕ್ ಕೋರಲ್ಸ್ ಅಂತ ಕರೀತಾರೆ. ಸಾಫ್ಟ್ ಕೋರಲ್ಸ್ಗೆ ಹೆರ್ಮಾಟೈಪಿಕ್ ಅಂತ ಕರೀತಾರೆ.
ಸರಿನಾ. ಮೇಜರ್ ಡಿಫ್ರೆನ್ಸ್ ಅಂದರೆ ಎಕ್ಸ್ಟೀರಿಯರ್ ಶೆಲ್ ಸ್ಟ್ರಾಂಗ್ ಲೈಕ್ ಹಾರ್ಡ್ ಇರುತ್ತೆ, ಇದು ಸಾಫ್ಟ್ ಇರುತ್ತೆ. ಇದು ಯಾಕೆ ಹಾರ್ಡ್ ಇರುತ್ತೆ ಅಂದರೆ ದೀಸ್ ಹೆಮಟೋಪಿಕ್ ಆರ್ ಹಾರ್ಡ್ ಕೋರಲ್ಸ್ ಆರ್ ಏಬಲ್ ಟು ಎಕ್ಸ್ಟ್ರಾಕ್ಟ್ ದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಫ್ರಮ್ ದ ವಾಟರ್ ಆ್ಯಂಡ್ ಕ್ರಿಯೇಟ್ ಅ ಹಾರ್ಡ್ ಡ್ಯೂರಬಲ್ ಎಕ್ಸೋಸ್ಕೆಲೆಟನ್ ಇನ್ ದೇರ್ ಬಾಡಿ ಲೈಕ್ ಸ್ಯಾಕ್ ಲೈಕ್ ಬಾಡೀಸ್. ಸರಿನಾ. ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಒಂದು ಕೆಪಾಸಿಟಿ ಇರುತ್ತೆ, ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಬೇರೆ ಸಾಫ್ಟ್ ಕೊರಲ್ಸ್ಗೆ ದೇ ಆರ್ ನಾಟ್ ಏಬಲ್ ಟು ಎಕ್ಸ್ಟ್ರಾಕ್ಟ್ ದಿಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಫ್ರಮ್ ದ ವಾಟರ್. ಸೊ these are not involved in the reef building and are known as soft corals, such as examples get sea fingers or sea weeps, which are soft and they can be easily bendable and often they resemble the plant or sea. ಸರಿನಾ. ಓಷನ್ ಒಳಗಡೆ ಪ್ಲಾಂಟ್ ಮತ್ತೆ ಟ್ರೀ ತರ ಕಂಡು ಬರುತ್ತೆ ಅದು. ಸೊ ದೀಸ್ ಕೋರಲ್ಸ್ ಡು ನಾಟ್ ಹ್ಯಾವ್ ಎನಿ ಸ್ಟೋನಿ ಸ್ಕೆಲೆಟನ್ಸ್ ಬಟ್ ಇನ್ಸ್ಟೆಡ್ ಗ್ರೋ ವುಡ್ ಲೈಕ್ ಕೋರ್ಸ್ ಫಾರ್ ದ ಸಪೋರ್ಟ್ ಅಂಡ್ ಫ್ಲೆಶಿ ಲೈಕ್ ರೆಂಟ್ ಫಾರ್ ದ ಪ್ರೊಟೆಕ್ಷನ್. ಸರಿನಾ. ಒಳಗಡೆ ಹೆಂಗಿರುತ್ತೆ ಅಂದರೆ ನಾರ್ಮಲ್ ಆಗಿ ಟ್ರೀ ಥರ ಇರುತ್ತೆ ಇದು. ಸರಿನಾ. ವುಡ್ ಥರ ಒಂದು ಡೆವಲಪ್ ಆಗಿರುತ್ತೆ, ಅದರಿಂದ ಅದ್ರ ಜೊತೆಗೆ ಲೈಕ್ ಫ್ಲೆಶಿ ರಿಂಡ್ಸ್ ಇರುತ್ತೆ, ಅದು ಪ್ರೊಟೆಕ್ಷನ್ ಸಪೋರ್ಟ್ ಮಾಡುತ್ತೆ. ಇದ್ರ ಜೊತೆ ಸೊ ನಾರ್ಮಲಿ ನಾವು ಏನು ಹೇಳಿದ್ವಿ ಅಂತಂದರೆ ಕೋರಲ್ಸ್ ಡೆವಲಪ್ ನಾರ್ಮಲ್ ಆಗಿ ಕೋರಲ್ ಸೆಲ್ ಡೆವಲಪ್ ಆಗ್ತೀವಿ ಅಂತಂದ್ವಿ ಬಿಟ್ವೀನ್ 60 to 65 ಮೀಟರ್ ಡೆಪ್ತ್ ಒಳಗಡೆ ಅಂತ ಹೇಳಿದ್ವಿ. ಸೊ ಇಲ್ಲಿ ಡೆವಲಪ್ ಆಗಿರೋ ಕೋರಲ್ಸ್ ನಾರ್ಮಲಿ ಬೆಳೆದು ಹಾರ್ಡ್ ರಾಕ್ಸ್ ಆಗಿ ಆರ್ ಹಾರ್ಡ್ ಕೋರಲ್ಸ್ ಆಗಿ ಬೆಳೆಯುತ್ತೆ. ಸಪೋಸ್ ಇನ್ನು ಲೈಕ್ ಡೆಪ್ತ್ ಅಲ್ಲಿ ಜಾಸ್ತಿ ಡೆಪ್ತ್ ಒಳಗಡೆ ಬೆಳೀತಂದ್ರೆ ಅದಕ್ಕೆ ಡೀಪ್ ಸಿ ಕೋರಲ್ಸ್ ಅಂತ ಕರೀತಾರೆ. ಸೊ ದೀಸ್ ಲಿವ್ ಇನ್ ಅ ಡೀಪರ್ ಆರ್ ಕೋಲ್ಡರ್ ಓಷನಿಕ್ ವಾಟರ್ಸ್ ಆ್ಯಂಡ್ ದೇ ಲ್ಯಾಕ್ ಝೂಕ್ಸಾಂಥಲಿ. ಸರಿನಾ. ಸೊ ಝೂಕ್ಸಾಂಥಲಿ ಇಲ್ಲ ಅಂತಂದ್ರೆ ಏನಾಗುತ್ತೆ, ದೇ ಆರ್ ನಾಟ್ ಡಿಪೆಂಡೆಂಟ್ ಆನ್ ಆಲ್ಗೆ ಫಾರ್ ದರ್ ಫುಡ್. ಸೊ ಅದಕ್ಕೋಸ್ಕರ ಏನು ಮಾಡುತ್ತೆ ಅಂದರೆ ದೇ ಇನ್ಸ್ಟೆಡ್ ಡಿಪೆಂಡ್ ಆನ್ ದ ಸೀಸ್. ಸೊ ಓಷನಲ್ಲಿ ಏನಿರುತ್ತಲ್ಲ, ಓಷನ್ ಇರೋದನ್ನ ಡೈರೆಕ್ಟಾಗಿ ಅದೇ ಎಕ್ಸ್ಟ್ರಾಕ್ಟ್ ಮಾಡ್ಕೊಳುತ್ತೆ. ಅನ್ಲೈಕ್ ದೇರ್ ಶಾಲೋ ವಾಟರ್ ರಿಲೇಟಿವ್ಸ್ ವಿಚ್ ರಿಲೇ ಹೆವಿಲಿ ಆನ್ ದ ಫೋಟೋಸಿಂಥಸಿಸ್ ಟು ಪ್ರೊಡ್ಯೂಸ್ ದ ಫುಡ್. ಡೀಪ್ ಸಿ ಕೋರಲ್ಸ್ ಟೇಕ್ ಪ್ಲಾಂಕ್ಟನ್ ಆರ್ ಆರ್ಗ್ಯಾನಿಕ್ ಮ್ಯಾಟರ್ ಮಚ್ ಆಫ್ ದೇರ್ ಎನರ್ಜಿ ನೀಡ್ಸ್. ಓಕೆ. ಆರ್ಗ್ಯಾನಿಕ್ ಮ್ಯಾಟರ್ ಮತ್ತು ಪ್ಲಾಂಕ್ಟನ್ನ ಓಷನಿಂದ ಯೂಸ್ ಮಾಡಿಕೊಂಡು ಅದರ ಎನರ್ಜಿ ನೀಡ್ಸ್ನ ಪೂರೈಸ್ಕೊಳ್ತವೆ. ಸೊ ದೀಸ್ ಆರ್ ಟೈಪ್ ಆಫ್ ಕೋರಲ್ಸ್. Then we'll learn about different types of reef. Sarina. First we'll understand what is reef. Okay. Reef ಅಂದ್ರೆ ಏನು ಅಂತಂದ್ರೆ ನಾರ್ಮಲ್ ಆಗಿ ಸೊ ಆಸ್ ಐ ಸೆಡ್ ಕೋರಲ್ ಇರುತ್ತೆ. ಸೊ ಕೋರಲ್ ಇಂಟೀರಿಯರ್ ಕೋರಲ್ ಸಾಫ್ಟ್ ಇರುತ್ತೆ, ಬಟ್ ಎಕ್ಸ್ಟೀರಿಯರ್ ಇರುತ್ತಲ್ಲ ಕಾರ್ಬೋನೇಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಒಂದು ಹಾರ್ಡ್ ಸ್ಕೆಲೆಟನ್ ಫಾರ್ಮ್ ಆಗಿರುತ್ತೆ. ಸೊ ಓವರ್ ಅ ಪೀರಿಯಡ್ ಇದ್ರ ಮೇಲೆ ಆಲ್ಗೇಸ್ ಬಂದು ಕೂತ್ಕೊಂಡಿರುತ್ತೆ. ಆಲ್ಗೇಸ್ ಕುತ್ಕೊಂಡಾಗ ಸೊ ಕಲರ್ಫುಲ್ಲಾಗಿ ಕಾಣುತ್ತೆ. ಸೊ ಇನ್ನೊಂದು ಕಲರ್ಫುಲ್ಲಾಗಿ ಕಾಣೋದಿರುತ್ತಲ್ಲ, ಆ ಕಲರ್ ಆ್ಯಡ್ ಮಾಡೋದು ಯಾವಂದರೆ ಆಲ್ಗೆ. ಕೋರಲ್ಸ್ ನಾರ್ಮಲಿ ದೇ ಆರ್ ವೈಟ್ ಕಲರ್ಲಿ ಇರುತ್ತೆ. ಸೊ ಆಲ್ಗೆ ಇತ್ತಂದರೆ ಕೋರಲ್ಸ್ಗೆ ಒಂದು ಕಲರ್ ಇರುತ್ತೆ. ಸೊ ಈ ರೀತಿ ವೈಟ್ ಕಲರ್ ಇರುತ್ತಲ್ಲ, ಇದ್ರ ಮೇಲೆ ಆಲ್ಗೆ ಬಂದು ಕೂರುತ್ತೆ. ಓವರ್ ದ ಪೀರಿಯಡ್ ಆಫ್ ಟೈಮ್ ಆಗುತ್ತೆ ಅಂದರೆ ದಿಸ್ ಸಿಂಬಯೋಟಿಕ್ ಏನಾದರೂ ಬ್ರೇಕ್ ಆಯ್ತು ಅಂದರೆ ಅದಕ್ಕೆ ಬ್ಲೀಚಿಂಗ್ ಅಂತ ಕರೀತಾರೆ. ಸೊ ಬ್ಲೀಚಿಂಗ್ ಆದಮೇಲೆ ಇಲ್ಲಿ ಕೋರಲ್ ಪಾಲಿಪ್ ಇರುತ್ತಲ್ಲ ಅಲ್ಲೇ ಕೂರುತ್ತೆ. ಈ ಹಾರ್ಡ್ ಎಕ್ಸೋಸ್ಕೆಲೆಟನ್ ಮೇಲೆ ಮತ್ತೆ ಬೇರೆ ರೀತಿಯಾದಂಥ ಕೋರಲ್ಸ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕೋರಲ್ಸ್ ಬೆಳೆದು ಅದು ಕೂಡ ಬ್ಲೀಚಿಂಗ್ ಆದಮೇಲೆ ಅದು ಸಾಯುತ್ತೆ. ಸೊ ಇದೇ ರೀತಿ ನೆಕ್ಸ್ಟ್ ಬರುವಂಥ ಕೋರಲ್ಸ್ ಬರೋದು ಸಾಯೋದು ಮಾಡಿ ಡೆತ್ ಆಗುತ್ತಲ್ಲ, ಬ್ಲೀಚ್ ಆಗುತ್ತಲ್ಲ, ದಿಸ್ ಬಿಲ್ಡ್ಸ್ ಲೈಕ್ ಒಂದು ಸ್ಟ್ರಕ್ಚರ್, ಹಾರ್ಡ್ ರಾಕ್ ಸ್ಟ್ರಕ್ಚರ್ ಬಿಲ್ಡ್ ಆಗಂತ ಹೋಗುತ್ತೆ. ಸರಿನಾ. ಇನಿಷಿಯಲಿ ಸೊ ಇಫ್ ದಿಸ್ ಇಸ್ ದ ವಾಟರ್ಸ್ ಇತ್ತಂದರೆ ಇಲ್ಲಿ ಯಾವುದೋ ಒಂದು ವಾಟರ್ ಬಾಡಿ ಇದೆ, ವಾಟರ್ ಬಾಡಿ ಅಡ್ಜಸ್ಟ್ ಆಗಿ ಕೋರಲ್ಸ್ ಬೆಳೀತಾ ಇರುತ್ತೆ. ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ಅಂದರೆ ಸೊ ಬಿಫೋರ್ ಏನಿರುತ್ತೆ ಅಂದರೆ ಅಂಡರ್ ವಾಟರ್ ಇರುತ್ತೆ. ಆಮೇಲೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ಅಂದರೆ ಬಿಕಾಸ್ ಆಫ್ ದ ಡೆತ್ ಆ್ಯಂಡ್ ಸಬ್ಸಿಕ್ವೆಂಟ್ ಪ್ಲೇಸ್ಮೆಂಟ್ ಆಫ್ ಅದರ್ ಕೋರಲ್ಸ್ ಇಟ್ ಸ್ಟಾರ್ಟ್ಸ್ ಬಿಲ್ಡಿಂಗ್ ಅ ರೀಫ್. ಇದಕ್ಕೆ ರೀಫ್ ಅಂತ ಕರೀತಾರೆ. ಸೊ ಡಿಪೆಂಡಿಂಗ್ ಆನ್ ದ ಸ್ಟ್ರಕ್ಚರ್ ಆಫ್ ರೀಫ್, ಕೋರಲ್ ರೀಫ್ಸ್ನ 3 ಟೈಪ್ಸ್ ಮೇನ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಸೊ 3 ಟೈಪ್ಸ್ ಯಾವುದು ಅಂತಂದರೆ ಒಂದು ಫ್ರಿಂಜಿಂಗ್ ರೀಫ್ ಅಂತ ಕರಿತೀವಿ. ಓಕೆ. ಫ್ರಿಂಜಿಂಗ್ ರೀಫ್ ಅಂತಂದರೆ ಆ್ಯಸ್ ವಿ ಸೆಡ್ ಕೋರಲ್ಸ್ ಏನಾದರೂ ಡೆವಲಪ್ ಆಗ್ಬೇಕಂದ್ರೆ ಅದಕ್ಕೆ ಒಂದು ಮರೈನ್ ಲ್ಯಾಂಡ್ ಫಾರ್ಮ್ ಅದಕ್ಕೆ ಅಡ್ಜಸೆಂಟಾಗಿ ಇರಬೇಕು. ಇಲ್ಲಿ ಸೊ ದೇರ್ ಇಸ್ ಅ ಸಿ ಮೌಂಟೇನ್, ಆ ಸಿ ಮೌಂಟೇನ್ ಪಕ್ಕ ಕೋರಲ್ಸ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಡ್ಜಸೆಂಟ್ ಆಗಿ ಅದಕ್ಕೆ ಹತ್ಕೊಂಡೇ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಇದಕ್ಕೆ ಫ್ರಿಂಜಿಂಗ್ ರೀಫ್ ಅಂತ ಕರೀತಾರೆ. ಈ ಫ್ರಿಂಜಿಂಗ್ ರೀಫಲ್ಲಿ ಲಗೂನ್ ಫಾರ್ಮೇಷನ್ ಆಗಲ್ಲ. ಲಗೂನ್ ಅಂದರೆ ವಾಟರ್ ಬಾಡಿ ವಿಚ್ ಇಸ್ ಕವರ್ಡ್ ಬೈ ಲ್ಯಾಂಡ್ ಫಾರ್ಮ್ಸ್ ಇನ್ ಸರೌಂಡಿಂಗ್ ಏರಿಯಾಸಲ್ಲಿ. ಇದಕ್ಕೆ ಫ್ರಿಂಜಿಂಗ್ ಅಂತ ಕರೀತಾರೆ. ಸೊ ಅದಕ್ಕೂ ಮತ್ತು ಸಿಗೂ ಗ್ಯಾಪೇ ಇರೋದಿಲ್ಲ, ಗ್ಯಾಪ್ ಕೊಡೋದನ್ನೇ ಅದು ಪಕ್ಕನೇ ಬೆಳ್ಕೊಂಡು ಬಂದಿರುತ್ತೆ. ಅದಕ್ಕೆ ಫ್ರಿಂಜಿಂಗ್ ರೀಫ್ ಅಂತ ಕರೀತಾರೆ. ಆ್ಯಂಡ್ ದೆನ್ ಬ್ಯಾರಿಯರ್ ರೀಫ್ ಅಂತಂದರೆ ಇದೇನಾಗುತ್ತೆ ಅಂದರೆ ಸೊ ಒಂದು ಆರ್ಚ್ ಟೈಪ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸರಿನಾ. ಹೊರಗಡೆ ಎಕ್ಸ್ಟ್ರಾಕ್ಟ್ ಆಗಿ ಹೊರಗಡೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಜಾಸ್ತಿ ಅಕ್ಯುಮುಲೇಟ್ ಆಗಿ ಹೊರಗಡೆ ಈ ರೀತಿ ಅಂತ ಒಂದು ಬ್ಯಾರಿಯರ್ ಫಾರ್ಮ್ ಆಗುತ್ತೆ. ಸರಿನಾ. ಇದು ಲ್ಯಾಂಡ್ ಫಾರ್ಮ್ ಆಯ್ತು ಅಂದರೆ
ಸೊ ಈ ಲ್ಯಾಂಡ್ ಫಾರ್ಮ್ ಮಧ್ಯೆ ಒಂದು ಲಗೂನ್ ಫಾರ್ಮ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಎಸ್ ಲಗೂನ್. ಲಗೂನ್ ಅಂತಂದ್ರೆ ವಾಟರ್ ಬಾಡೀಸ್. ಇದು ನೋಡೋಕ್ಕಂತರ ತುಂಬಾ ಬ್ಯೂಟಿಫುಲ್ ಆಗಿ ಕ್ಲಿಯರ್ ವಾಟರ್ ಇರುತ್ತೆ. ಈ ಪಾರ್ಟ್ ಇಂದ ಎಕ್ಸ್ಟೆಂಡ್ ಒಳಗಡೆ ಇಲ್ಲಿ ಕೋರಲ್ಸ್ ಇರುತ್ತೆ. ದಿಸ್ ಕೋರಲ್ ಏನ್ ಮಾಡುತ್ತೆ ಲೈಕ್ ಓಪನ್ ಓಷನ್ ಮತ್ತೆ ಇವು ಲೈಕ್ ಲಗೂನ್ನ ಸಪ್ರೇಟ್ ಮಾಡುತ್ತೆ. ದಿಸ್ ಇಸ್ ಕಾಲ್ಡ್ ಎಸ್ ಬ್ಯಾರಿಯರ್ ರೀಫ್. ಸೊ ಮೇಲಿಂದ ನೋಡಿದ್ರೆ ಇದು ಒಂದು ರೀತಿ ಬ್ಯಾರಿಯರ್ ತರ ಏನೋ ಒಂದು ಅಡಚಣೆ ತರ ಕಂಡು ಬರುತ್ತೆ. ಯಾವುದಕ್ಕೆ ಅಡಚಣೆ? ಲೈಕ್ ಔಟರ್ ಓಷನ್ಗೂ ಮತ್ತು ಇಂಟೀರಿಯರ್ ಲಗೂನ್ಗೂ ಒಂದು ರೀತಿ ಬ್ಯಾರಿಯರ್ ಆಗಿ ನಿಂತ್ಕೊಂಡಿರುತ್ತೆ ಅದು. ಅದಕ್ಕೆ ಬ್ಯಾರಿಯರ್ ರೀಫ್ ಅಂತ ಕರಿತೀವಿ. ಇನ್ನೊಂದು ಅಟಲ್ ರೀಫಲ್ಲಿ ಏನಾಗುತ್ತೆ ಅಂದ್ರೆ ಈ ವಾಟರ್ ಬಾಡಿ ಇರುತ್ತಲ್ಲ, ಸಾರಿ ಲೈಕ್ ಲ್ಯಾಂಡ್ ಫಾರ್ಮ್ ಇರುತ್ತಲ್ಲ, ಇದೇನಾಗುತ್ತೆ ಅಂದ್ರೆ ಇಟ್ ಈಸ್ ಅಂಡರ್ ದ ವಾಟರ್, ಲೈಕ್ ಓಕೆ ಅಂಡರ್ ದ ವಾಟರ್ ಒಳಗಡೆ ಇರುತ್ತೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ಸಿ ಮೌಂಡ್ ಅನ್ಕೊಳ್ಳಿ, ಇಲ್ಲ ಗಯೋಟ್ ಅನ್ಕೊಳ್ಳಿ. ದೀಸ್ ಆರ್ ದ ಲ್ಯಾಂಡ್ ಫಾರ್ಮ್ಸ್ ವಿಚ್ ಆರ್ ಫಾರ್ಮ್ಡ್ ಇಂಟೀರಿಯರ್ ಆಫ್ ದಿ ವಾಟರ್. ಇದ್ರ ಸುತ್ತಿಗೂ ಕೋರಲ್ಸ್ ಬೆಳ್ಕೊಂಡು ಸೊ ಕೋರಲ್ಸ್ ಬೆಳೆಯುತ್ತೆ, ಹಾರ್ಡ್ ರಾಕ್ ಸ್ಕೆಲೆಟನ್ಸ್ ಫಾರ್ಮ್ ಆಗಿ ಈ ರೀತಿಯಾದಂಥ ಒಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡುತ್ತೆ. ಮೇಲಿಂದ ನೋಡಿದ್ರೆ ಈ ರೀತಿ ಅಟೋಲ್ ತರ ಕಾಣಿಸುತ್ತೆ. ಇದ್ರ ಮಧ್ಯೆ ಲಗೂನ್ ಫಾರ್ಮ್ ಆಗುತ್ತೆ, ಸರಿನಾ? ಸೊ ಬ್ಯಾರಿಯರ್ ಮತ್ತೆ ಅಟೋಲ್ ರೀಫಲ್ಲಿ ಲಗೂನ್ಸ್ ಫಾರ್ಮ್ ಆಗುತ್ತೆ, ಫ್ರಿಂಜಿಂಗ್ ರೀಫಲ್ಲಿ ಲಗೂನ್ಸ್ ಇರಂಗಿಲ್ಲ. ಸೊ ಈ ರೀತಿಯಾದಂಥ ತ್ರೀ ಟೈಪ್ ಆಫ್ ಬ್ಯಾರಿಯರ್ಸ್ನ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಅದ್ರ ಜೊತೆ ಇನ್ನೊಂದು ಪ್ಯಾಚ್ ರೀಫ್ ಅಂತ ಕರೀತಾರೆ. ಪ್ಯಾಚ್ ಅಂತಂದ್ರೆ ಈ ರೀತಿ ಪರ್ಟಿಕ್ಯುಲರ್ ಆಗಿ ಒಂದು ಸ್ಟ್ರಕ್ಚರ್ ಕಂಡುಬರಲ್ಲ. ಫ್ರಿಂಜಿಂಗ್ ರೀಫ್ ಆಗಲಿ, ಬ್ಯಾರಿಯರ್ ರೀಫ್ ಆಗಲಿ, ಅಟೋಲ್ ರೀಫಲ್ಲಾಗಲಿ, ಇದರಲ್ಲಿ ನೀವು ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ನ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಬಟ್ ಪ್ಯಾಚ್ ರೀಫಲ್ಲಿ ಸೊ ಅಲ್ಲಿ ಒಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಪ್ಯಾಚ್ ಥರ ಬೆಳೆಯುತ್ತೆ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಪ್ಯಾಚ್ ರೀಫ್ಸ್ ಅಂತ ಕರಿತೀವಿ. ಓಕೆ, ಸೊ ಇದು ರೀಫ್ಸ್ ಆಯಿತು. ದೆನ್ ವಿಲ್ ಅಂಡರ್ಸ್ಟ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ರೀಫ್ಸ್. Okay, before this we'll understand what are the benefits of coral reefs. First you'll understand what is before we move on to the bleaching mode ಮುಂಚೆ first you'll understand what are the benefits of corals. ಸರಿನಾ? ಕೋರಲ್ಸ್ ಬಗ್ಗೆ ಅಷ್ಟೊಂದು ನ್ಯೂಸ್ ಅಲ್ಲಿ ಹಾಕಿರುತ್ತೆ. ಆಮೇಲೆ ಕೋರಲ್ಸ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ. ಸೊ ಅಕಾರ್ಡಿಂಗ್ ಟು NAO ರಿಪೋರ್ಟ್ ಪ್ರಕಾರ ದೇ ಹ್ಯಾವ್ ಅ ಹೈ ಎಕನಾಮಿಕ್ ವ್ಯಾಲ್ಯೂ. ಸರಿನಾ? ಎಕನಾಮಿಕಲ್ ವ್ಯಾಲ್ಯೂ ಪ್ರಕಾರ they have a value of about $9.9 trillion US. Indian GDP ಎಷ್ಟಿದೆ? ಅರೌಂಡ್ 3.5 ಟ್ರಿಲಿಯನ್ ಇದೆ ಅಷ್ಟೇ. ಬಟ್ ಓವರ್ ಆಲ್ ಆಗಿ US ಡಾಲರ್ ಇಯರ್ಲಿ 9.9 ಟ್ರಿಲಿಯನ್ ಅಷ್ಟು ವ್ಯಾಲ್ಯೂ ಕೋರಲ್ ರೀಫ್ಸ್ ಇದೆ. ಓಕೆ, ಅಂಡ್ ಆರ್ ರಿಲೈಡ್ ಅಪಾನ್ ಬೈ ಅಟ್ಲೀಸ್ಟ್ 500 million people. ಸೊ ಅಟ್ಲೀಸ್ಟ್ 500 million people ತಮ್ಮ ಲೈವ್ಲಿಹುಡ್ಗೆ ಕೋರಲ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆ್ಯಂಡ್ ದೆನ್ ಇನ್ ಅದರ್ ಫೀಲ್ಡ್ಸ್ ಅಲ್ಲಿ, ಮೆಡಿಸಿನ್ ಅಲ್ಲಿ ಮೋರ್ ದೆನ್ ಹಾಫ್ ಆಫ್ all the new cancer drug researches focuses on the marine organisms. So cancer drug research ಮಾಡ್ತಿರ್ತೀವಲ್ಲ ಅದೆಲ್ಲ most of the times they are found in these reefs. And then biodiversity ಕೂಡ. So coral reefs ಇದೆಯಲ್ಲ, geographically they cover less than 1% of the geographical earth surface but are home to more than 25% of all the marine species. ಅದಕ್ಕೋಸ್ಕರ these are biologically or biodiversity very rich ಆಗಿದೆ. And then coastal protection ಇದೇ ಮಾಡುತ್ತಂದ್ರೆ they reduce the wave energy by 97% before hitting the shore. ಫಾರ್ ಎಕ್ಸಾಂಪಲ್, ಏನಾದರೂ ಸುನಾಮಿ ಬಂತಂದರೆ ಲ್ಯಾಂಡ್ ಮತ್ತು ಕೋರಲ್ಸ್ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಆ ಕೋರಲ್ಸ್ಗೆ ಸುನಾಮಿ ಹಿಟ್ ಆಗಿ ತಮ್ಮ ಸ್ಪೀಡ್ ಕಡಿಮೆ ಆಗುತ್ತೆ. ಸ್ಪೀಡ್ ಕಡಿಮೆ ಆಗೋದ್ರಿಂದ ಅಡ್ಜಸೆಂಟ್ ಕೋಸ್ಟ್ಗೆ ಇಂಪ್ಯಾಕ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ದ್ಯಾಟ್ ಇಸ್ ಹೌ ದೇ ಪ್ರೊಟೆಕ್ಟ್ ಕೋರಲ್ ಪ್ರೊಟೆಕ್ಷನ್ಸ್. ಆ್ಯಂಡ್ ದೆನ್ ಟೂರಿಸಮ್. ಸರಿನಾ? ಮೋರ್ ದೆನ್ 70 million trips ಆರ್ ಸಪೋರ್ಟೆಡ್ ಬೈ ದ ಕೋರಲ್ ರೀಫ್ಸ್ ಆ್ಯನ್ಯುವಲಿ. ಸರಿನಾ? ಫಾರ್ ಎಕ್ಸಾಂಪಲ್ ಮಾಲ್ಡೀವ್ಸ್ ತಗೊಳ್ಳಿ, ಇವನ್ ನಮ್ಮ ಲಕ್ಷದ್ವೀಪ್ ತಗೊಳ್ಳಿ. ಸೊ ದೀಸ್ ಆರ್ ಹೆವಿಲಿ ಟೂರಿಸಮ್ ಡಿಪೆಂಡೆಂಟ್. ಆ ಟೂರಿಸಮ್ ಎದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ ಅಂದರೆ ಕೋರಲ್ ಎಕೋಸಿಸ್ಟಮ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಆ್ಯಂಡ್ ದೆನ್ ಫುಡ್ ಪ್ರೊಡಕ್ಷನ್. ವೆಲ್ ಮ್ಯಾನೇಜ್ಡ್ ರೀಫ್ಸ್ ಪ್ರೊಡ್ಯೂಸ್ ಅರೌಂಡ್ 5 to 10 tons ಆಫ್ ಫಿಶ್ per square kilometer per year. ಸರಿನಾ? ಸೊ ಬರೀ 1 square kilometers ಅಲ್ಲಿ 1 year ಅಲ್ಲಿ 5 to 10 tons ಆಫ್ ಫಿಶ್ ಪ್ರೊಡ್ಯೂಸ್ ಇದೆ. ಈ ಫಿಶ್ ಪ್ರೊಡ್ಯೂಸ್ನ ಫುಡ್ ಪ್ರೊಡಕ್ಷನ್ಗೋಸ್ಕರ ಯೂಸ್ ಮಾಡ್ಕೋತಾರೆ. ಸೊ ದೇ ಆರ್ ವೆರಿ ಬೆನಿಫಿಷಿಯಲ್ ಟು ಹ್ಯೂಮನ್ ಬೀಯಿಂಗ್ಸ್ ಆಸ್ ವೆಲ್ ಆಸ್ ಬಯೋಡೈವರ್ಸಿಟಿ. ಅದಕ್ಕೋಸ್ಕರ ವಿ ಹ್ಯಾವ್ ಟು ಪ್ರೊಟೆಕ್ಟ್ ದಿಸ್. ಸೊ ಈ ಪ್ರೊಟೆಕ್ಷನ್ ಎದರಿಂದ ಮಾಡ್ಬೇಕಂದ್ರೆ ಬ್ಲೀಚಿಂಗಿಂದ ಇದನ್ನ ಪ್ರೊಟೆಕ್ಟ್ ಮಾಡಬೇಕು. ಸರಿನಾ? ಸೊ ಕೋರಲ್ ಬ್ಲೀಚಿಂಗ್ ಅಂದ್ರೆ ಏನು ಅಂತಂದರೆ, ಸಿಂಪಲ್ ವರ್ಡ್ಸ್ ಹೇಳಿದ್ದೀನಿ ಕೇಳಿ. ಕೋರಲ್ ಬ್ಲೀಚಿಂಗ್ ಅಂದರೆ ಕೋರಲ್ ಮತ್ತು ಸೂಸೋ ಅಂತ ಆಲ್ಗೆ ಮಧ್ಯೆ ಒಂದು ಸಿಂಬಯೋಟಿಕ್ ರಿಲೇಷನ್ಶಿಪ್ ಇತ್ತು. ಈ ಸಿಂಬಯೋಟಿಕ್ ರಿಲೇಷನ್ಶಿಪ್ ಬ್ರೇಕ್ ಆಯ್ತಂದ್ರೆ ಅದಕ್ಕೆ ಬ್ಲೀಚಿಂಗ್ ಅಂತ ಕರೀತಾರೆ. ಸರಿನಾ? ಈ ಕೋರಲ್ ರಿಲೇಷನ್ ಬ್ರೇಕ್ ಆದಾಗ ಅದೇನಾದರೂ
ಸ್ಟ್ರೆಸ್ಸಿಂದ ಬ್ರೇಕ್ ಆಗಿರುತ್ತೆ. ಆ ಸ್ಟ್ರೆಸ್ ಕಂಟಿನ್ಯೂಸ್ ಆಗ್ತಾ ಹೋಯ್ತಂದರೆ ಬ್ಲೀಚಿಂಗ್ ಎಂಡ್ ಆಗೋದಿಲ್ಲ. ಎಂಡ್ ಆಗದೆ ಲೈಕ್ ಆಲ್ಗೆ ಕಂಪ್ಲೀಟಾಗಿ ಹೋಗುತ್ತೆ. ಆಲ್ಗೆ ಕಂಪ್ಲೀಟಾಗಿ ಹೋಗಿ ಕೋರಲ್ಸ್ ಕಂಪ್ಲೀಟ್ ಡೆತ್ ಆಗುತ್ತೆ. ಬಟ್ ಏನು ಟೆನ್ಷನ್ ಅಥವಾ ಸ್ಟ್ರೆಸ್ ಇರುತ್ತಲ್ಲ, ಆ ಸ್ಟ್ರೆಸ್ ಕಡಿಮೆ ಆದರೆ ಆ ಬ್ಲೀಚಿಂಗ್ ಕಡಿಮೆ ಆಗಿ ಮತ್ತೆ ವಾಪಸ್ ರಿಗೇನ್ ಆಗುತ್ತೆ. ಬಟ್ ರಿಗೇನ್ ಆಗೋ ಟೈಮ್ ಸಿಗಲಿಲ್ಲ ಅಂತಂದರೆ ಇಟ್ ವಿಲ್ ಲೀಡ್ ಟು ದ ಡೆತ್ ಆಫ್ ಕೋರಲ್ಸ್. ದಟ್ ಈಸ್ ಕೋರಲ್ ಬ್ಲೀಚಿಂಗ್. ಓಕೆ, ಸೊ ಸಿಂಪಲ್ ವರ್ಡ್ಸ್ ಅರ್ಥ ಮಾಡ್ಕೋಬೇಕಂದ್ರೆ, ಸೊ ಬ್ಲೀಚ್ ಅಂದ್ರೆ ಏನಂತಂದರೆ, ನಾವು ಬಟ್ಟೆ ವಾಶ್ ಮಾಡುವಾಗ ಬ್ಲೀಚಿಂಗ್ ಪೌಡರ್ ಹಾಕ್ತೀವಲ್ಲ, ಬ್ಲೀಚಿಂಗ್ ಪೌಡರ್ ಯಾಕಂದರೆ ಕಲೆ ಹೋಗಲಿ ಅಂತ, ವೈಟ್ ಕಲರ್ ಕಾಣಿಸ್ಲಿ ಅಂತ. ಇದರಲ್ಲೂ ಕೂಡ ಸೇಮ್ ಆಗುತ್ತೆ. ಕೋರಲ್ಸ್ ಹೆಂಗಿರುತ್ತೆ ಅಂದರೆ, ಕೋರಲ್ ಸುತ್ತಕ್ಕೂ ಕಲರ್ ಆಲ್ಗೆ ಇರುತ್ತೆ. ಈ ಕಲರ್ ಆಲ್ಗೆ ಮತ್ತು ಅದರ ನಡುವೆ ಇರುವಂಥ ಏನಂತಾರೆ ಲೈಕ್ ಮ್ಯೂಚುವಲಿಸಮ್ ಬ್ರೇಕ್ ಆಗಿ ಇಟ್ ವಿಲ್ ಬಿಕಮ್ ಡಿಸ್ಕಲರ್ಡ್. ಸೊ ಡಿಸ್ಕಲರೇಷನ್ ಆಫ್ ಆಲ್ಗೆ ಇಸ್ ಕಾಲ್ಡ್ ಎಸ್, ಸೊ ಡಿಸ್ಕಲರೇಷನ್ ಆಫ್ ಕೋರಲ್ಸ್ ಇಸ್ ಕಾಲ್ಡ್ ಎಸ್ ಕೋರಲ್ ಬ್ಲೀಚಿಂಗ್. ಈ ಕೋರಲ್ ಬ್ಲೀಚಿಂಗ್ ಆಗೋದು ಯಾವ ರೀತಿ ಅಂತಂದರೆ, ಸೊ like bleaching occurs when the densities of zooxanthellae so zooxanthellae algae density kadime aaytu andre, or there is a concentration of photosynthetic pigments within the zooxanthellae kadime aaytu andre, zooxanthellae ಒಳಗಡೆ photosynthetic pigments ಇರುತ್ತಲ್ಲ ಅದು ಕಡಿಮೆ ಆದರೆ, ಇಲ್ಲ ಅಂದರೆ concentration of or density of zooxanthellae ಕಡಿಮೆ ಆಯ್ತು ಅಂದರೆ it will lead to the bleaching. If the stress causing the bleaching is not too severe and if it decreases in the time, then the corals usually regain. But if the stress continues to grow, then it will lead to the death. So if the zooxanthellae loss is prolonged, if it is permanent, the stress continues and depleted the zooxanthellae populations do not recover and it will lead to the like death of coral host. ಅದೇ ಹೇಳಿದ್ನಲ್ಲ, ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ವಿತಿನ್ ಸರ್ಟನ್ ಟೈಮಲ್ಲಿ ರೀಗೇನ್ ಆಯ್ತು ಅಂದರೆ ಸರಿ ಮತ್ತೆ ವಾಪಸ್ ಡೆವಲಪ್ ಆಗುತ್ತೆ. ರೀಗೇನ್ ಆಗಲಿಲ್ಲ ಅಂದರೆ ಇಟ್ ವಿಲ್ ಕಂಪ್ಲೀಟ್ಲಿ ಲೆಡ್ ಟು ದ ಡೆತ್ ಆಫ್ ಕೋರಲ್ಸ್. ಓಕೆ, ಸೊ ಈ ಬ್ಲೀಚಿಂಗ್ ಆಗೋದಕ್ಕೆ ಇಂಪಾರ್ಟೆಂಟ್ ರೀಸನ್ಸ್ ಏನಂತಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಇನ್ಕ್ರೀಸ್ ಇನ್ ದ ಓಷನ್ ಟೆಂಪರೇಚರ್. ಸೊ ಆಗಲೇ ಹೇಳಿದ್ನಲ್ಲ, ದೇ ಆರ್ ಹೈಲಿ ಎಕೊಲಾಜಿಕಲಿ ಸೆನ್ಸಿಟಿವ್, ತಮ್ಮ ಸರೌಂಡಿಂಗ್ಸ್ಗೆ ವೆರಿ ಸೆನ್ಸಿಟಿವ್ ಇರುತ್ತೆ. ಸೊ ಟೆಂಪ್ರೇಚರಲ್ಲಿ ಜಾಸ್ತಿ ಏರೋಪೇರ್ ಆಯ್ತು ಅಂದರೆ ಇಟ್ ವಿಲ್ ಲೀಡ್ ಟು ದ ಡೆತ್. ಸೊ ಅದೇ ರೀತಿ ಹೇಳ್ತಿದ್ದಾರೆ. ಸೊ ಓಷನ್ ಟೆಂಪರೇಚರ್ ಯಾವುದಕ್ಕೆ, ಓಷನ್ ಟೆಂಪರೇಚರ್ ಜಾಸ್ತಿ ಆಗೋದು ಕಡಿಮೆ ಯಾವುದಕ್ಕಾಗುತ್ತೆ ಅಂದರೆ ಮೇನ್ಲಿ ಡ್ಯೂ ಟು ಕ್ಲೈಮೇಟ್ ಚೇಂಜ್, and it is climate changes ಆಗಲಿ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಇಟ್ ಲೀಡ್ ಟು ಡೆತ್. And then run off water and polluted water can dilute the ocean waters and bleach the near shore corals. ಸರಿನಾ? ರನ್ ಆಫ್ ವಾಟರ್ ಮತ್ತು ಪೊಲ್ಯೂಟೆಡ್ ವಾಟರ್ಸ್ ಇರ್ತಾವಲ್ಲ, ಇದು ಬಂದು ಏನು ಮಾಡುತ್ತೆ ಅಂದರೆ ಲೈಕ್ ರೇಡಿಯನ್ಸ್ ಇರುತ್ತಲ್ಲ, ಕ್ಲಿಯರ್ ಇರುತ್ತಲ್ಲ ವಾಟರ್ನ, ಕ್ಲಿಯರ್ ಇದ್ದದನ್ನ ಹಾಳು ಮಾಡಿ ಸನ್ಲೈಟ್ ನೀಟಾಗಿ ರೀಚ್ ಆಗಿಬಿಡಂಗಿಲ್ಲ. ಆ್ಯಂಡ್ ದೆನ್ ಓವರ್ ಎಕ್ಸ್ಪೋಜರ್ ಟು ಸನ್ಲೈಟ್ ಆ್ಯಂಡ್ ಇರ್ರೇಡಿಯನ್ಸ್ ಕ್ಯಾನ್ ಆಲ್ಸೋ ಲೀಡ್ ಟು ಲೈಕ್ ಕ್ಯಾನ್ ಬ್ಲೀಚ್ ದ ಶಾಲೋ ಕೋರಲ್ಸ್. ಸರಿನಾ? ಆಗಲೇ ಹೇಳಿದ್ನಲ್ಲ, ಸನ್ಲೈಟ್ ಅಂದರೆ ಟೆಂಪ್ರೇಚರ್ ತೀರ ಜಾಸ್ತಿನೇ ಆಗ್ಬೋದು, ತೀರ ಕಡಿಮೆನೇ ಆಗ್ಬಾರ್ದು. ಸೊ ಇವಾಗ ಸನ್ಲೈಟ್ಗೆ ಓವರ್ ಎಕ್ಸ್ಪೋಸ್ ಮಾಡಿದಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಇಟ್ ವಿಲ್ ಲೀಡ್ ಟು ದ ಡೆತ್ ಆಫ್ ಕೋರಲ್ಸ್ ಅಗೇನ್. ಆ್ಯಂಡ್ ದೆನ್ ಎಕ್ಸ್ಟ್ರೀಮ್ ಲೋ ಟೈಡ್ಸ್ ಕಾಸಸ್ ದ ಕೋರಲ್ಸ್ ಟು ಗೆಟ್ ಎಕ್ಸ್ಪೋಸ್ ಟು ದ ಏರ್ ಆ್ಯಂಡ್ ಬ್ಲೀಚ್. ಸೇಮ್ ಥಿಂಗ್, ಲೋ ಟೈಡ್ಸ್ ಜಾಸ್ತಿ ಕಡಿಮೆ ಆಯ್ತು, ಟೈಡ್ಸ್ ಇರುತ್ತಲ್ಲ ಒಂದು ಲೆವೆಲಲ್ಲಿದ್ದಾಗ ಕೋರಲ್ಸ್ ಹೈಡ್ ಆಗಿರ್ತದೆ, ಅದರೊಳಗಡೆ ಲೋ ಟೈಡ್ ಬಂದಾಗ ಎಕ್ಸ್ಪೋಸ್ ಆಗುತ್ತೆ. ಎಕ್ಸ್ಪೋಸ್ ಆಗಿ ಇಟ್ ವಿಲ್ ಲೀಡ್ ಟು ಓವರ್ ಎಕ್ಸ್ಪೋಜರ್ ಆ್ಯಂಡ್ ಡೆತ್ ಆಫ್ ಕೋರಲ್ಸ್. ಸೊ ದೀಸ್ ಆರ್ ಸರ್ಟೆನ್ ರೀಸನ್ಸ್ ಫಾರ್ ದ ಡೆತ್ ಆಫ್ ಕೋರಲ್ಸ್. ಇದ್ರ ಜೊತೆಗೆ ಅದರ್ ರೀಸನ್ಸ್ ಅಂದರೆ ಓವರ್ ಫಿಶಿಂಗ್ ಆಗಲಿ, ಆ್ಯಂಡ್ ದೆನ್ ಲೈಕ್ ಓವರ್ ಲೇ ಅಂತಂದರೆ ಓವರ್ ಎಕ್ಸ್ಪ್ಲೋಟೇಷನ್ ಆಗಲಿ, ಆ್ಯಂಡ್ ಅಗೇನ್ ಸಮ್ ಆಫ್ ದ ಅದರ್ ರೀಸನ್ಸ್ ಆರ್ ಲೈಕ್ ಏನಂತಾರೆ ಅನ್ಸಸ್ಟೈನೇಬಲ್ ಟೂರಿಸಮ್ ಆಗಲಿ, ಆ್ಯಂಡ್ ಲೈಕ್ ಆಯಿಲ್ ಸ್ಪಿಲ್ಸ್ ಆಗಲಿ. ಸರಿನಾ? ಆಯಿಲ್ ಸ್ಪಿಲ್ಸ್ ಅಂತಂದರೆ ಸೊ ಹ್ಯೂಜ್ ಕಂಟೈನರ್ಸ್ ಲೈಕ್ ಕ್ಯಾರಿಯಿಂಗ್ ಆಯಿಲ್ ವಿಟ್ ವಿಲ್ ಲೀಡ್ ಟು ಏನಾದರೂ ರೀಸನಿಂದ ಲೈಕ್ ಸ್ಪಿಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಈ ಸ್ಪಿಲ್ ಆಗೋದ್ರಿಂದ ಲೈಕ್ ಟಾಪ್ ಲೇಯರ್ ಆಯಿಲಿಂದ ಕವರ್ ಆಗುತ್ತೆ, ಸನ್ಲೈಟ್ನ ಪೆನೆಟ್ರ್ ಆಗ್ಬಿಡಂಗಿಲ್ಲ. ಇಟ್ ವಿಲ್ ಲೀಡ್ ಟು ದ ಅಗೇನ್ ಬ್ರೇಕ್ ಡೌನ್ ಆಫ್ ಫೋಟೋಸಿಂಥಸಿಸ್ ಆ್ಯಂಡ್ ಲೀಡ್ ಟು ಡೆತ್ ಆಫ್ ಕೋರಲ್ಸ್. ಸೊ ದೀಸ್ ಆರ್ ಸಮ್ ರೀಸನ್ಸ್, ಆರ್ ಸರ್ಟನ್ ರೀಸನ್ಸ್ ಬಿಹೈಂಡ್ ದ ಕೋರಲ್ ಬ್ಲೀಚಿಂಗ್. ಓಕೆ, ಸೊ ಅಗೇನ್ ಒನ್ ಮೋರ್ ಎಕ್ಸಾಂಪಲ್. ಇನ್ನೊಂದು ರೀಸನ್ ಅಂದರೆ ಹಾರ್ಮ್ಫುಲ್ ಆಲ್ಗಲ್ ಬ್ಲೂಮ್ ಅಂತ ಕರೀತಾರೆ. ಸರಿನಾ? ಸೊ ಮೇಜರ್ ಆಗಿ ಏನಾಗಿತ್ತು ಅಂದರೆ, ಸೊ ನಮ್ಮ ಇಂಡಿಯನ್ ರೀಜನ್ ಇದೆಯಲ್ಲ, ಗಲ್ಫ್ ಆಫ್ ಕಚ್ಚಲ್ಲಿ ಕೋರಲ್ಸ್ ಬೆಳೆಯುತ್ತೆ. ಇನ್ ದಿಸ್ ರೀಜನ್ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ದ ಟೆಂಪ್ರೇಚರ್ ಆ್ಯಂಡ್ ಹೆವಿ ನ್ಯೂಟ್ರಿಯೆಂಟ್ಸ್ ಆ್ಯಡೆಡ್ ಬೈ ದಿ ಲೈಕ್ ಅರೇಬಿಯನ್ ಗಲ್ಫ್, ಇಲ್ಲೇನಾಗಿತ್ತು ಅಂದರೆ ಆಲ್ಗಲ್ ಬ್ಲೂಮ್ ಆಗಿತ್ತು. ಆಲ್ಗಲ್ ಬ್ಲೂಮ್ ಅಂದರೆ ಆಲ್ಗೇಜ್ ಇರುತ್ತಲ್ಲ, ಸಡನ್ ಆಗಿ ಬ್ಲೂಮ್ ಆಗ್ಬಿಡುತ್ತೆ. ಸಡನ್ ಆಗಿ ಬ್ಲೂಮ್ ಆಗಿ ಲೈಕ್ ದಿಸ್ ಇಸ್ ದ ಓಷನ್ ರೀಜನ್ ಇತ್ತಂದರೆ ಲೈಕ್ ಓವರ್ ವೈಡ್ ಲೈಕ್ ಲಾಂಗ್ ರೀಜನ್ ಮೇಲೆ ಆಲ್ಗೇಸ್ ಗ್ರೋತ್ ಆಗ್ತಾ ಹೋಗುತ್ತೆ. ಸರಿನಾ? ಆಲ್ಗೇಸ್ ಗ್ರೋತ್ ಆಗಿರುತ್ತೆ. ಈ ಆಲ್ಗೆ ಗ್ರೋತ್ ಆಗೋದ್ರಿಂದ
ಅಗೇನ್ ಸಿಮಿಲರ್ಲಿ ಸನ್ಲೈಟ್ ಪೆನೆಟ್ರೇಟ್ ಆಗಿ ಸ್ಟಾರ್ಟ್ ಮಾಡೋದಿಲ್ಲ. ಸನ್ಲೈಟ್ ಪೆನೆಟ್ರೇಟ್ ಆಗಲಿಲ್ಲ ಅಂತಂದರೆ ಇಟ್ ವಿಲ್ ಲೀಡ್ ಟು ಬ್ರೇಕ್ ಡೌನ್ ಆಫ್ ದ ಮ್ಯೂಚುವಲಿಸ್ಟಿಕ್ ರಿಲೇಷನ್ ಆ್ಯಂಡ್ ಇಟ್ ವಿಲ್ ಲೀಡ್ ಟು ದ ಡೆತ್ ಆಫ್ ಕೊರಲ್ಸ್. ಇದಕ್ಕೆ ಆಲ್ಗಲ್ ಬೂಮು ಬಿಕಾಸ್ ಇಟ್ ಈಸ್ ಹಾರ್ಮ್ಫುಲ್ ಟು ಅದರ್ ಅನಿಮಲ್ಸ್ ಆರ್ ಅದರ್ ಆರ್ಗನಿಸಮ್, ಇಟ್ ಈಸ್ ಕಾಲ್ಡ್ ಆಸ್ ಹಾರ್ಮ್ಫುಲ್ ಆಲ್ಗಲ್ ಬ್ಲೂಮ್ಸ್. ಸರಿನಾ? ಸೊ ಒನ್ ಆಫ್ ದ ರೀಸನ್ ಫಾರ್ ದ ಡೆತ್ ಆಫ್ corals in Gulf of Kutch is harmful algal bloom resulting from the addition of temperature as well as nutrients from the Persian Gulf or Arabian Gulf anta. Okay, so next we'll understand the distribution of corals. Okay, majorly corals are distributed in tropical regions, but tropical ಬಿಟ್ಟು ಟೆಂಪರೇಟ್ ರೀಜನ್ ಅಲ್ಲೂ ಕೂಡ ಕಂಡುಬರುತ್ತೆ. ಎಲ್ಲೆಲ್ಲಿ ಅಂತಂದರೆ ಮೇಜರ್ ಆಗಿ ಜಾಸ್ತಿ ಕಂಡುಬರೋದು highest concentration is in the Great Barrier Reef which is present in Australia. Okay, Great Barrier Reef ಅಂತ ಕರೀತಾರೆ. ಸೊ ಸ್ಪೇಸಿಂದ ನೋಡಿದಾಗ ಒನ್ ಆಫ್ ದ ನ್ಯಾಚುರಲ್ ಲ್ಯಾಂಡ್ ಫಾರ್ಮ್, ಸ್ಪೇಸಿಂದ ನೋಡಿದ ನ್ಯಾಚುರಲ್ ಸ್ಟ್ರಕ್ಚರ್ ಕಂಡುಬರೋದು ಅಂದರೆ ಈ ಗ್ರೇಟ್ ಬ್ಯಾರಿಯರ್ ರೀಫ್. ಸ್ಪೇಸಿಂದ ನೋಡಿದ್ರು ಕೂಡ ಕಂಡುಬರುತ್ತೆ ಇದು. ಅಷ್ಟು ದೊಡ್ಡದು ಲೈಕ್ ಡೈವರ್ಸ್ ಏರಿಯಾದಲ್ಲಿ ಕವರ್ ಆಗಿದೆ ಅದು. ಆ್ಯಂಡ್ ದೆನ್ ಇದನ್ನು ಬಿಟ್ಟರೆ ನೆಕ್ಸ್ಟ್ ಸೆಕೆಂಡ್ ಒನ್ ಇಲ್ಲಿ ಫಿಲಿಪೈನ್ಸ್, ಇಂಡೋನೇಷಿಯಾ ಆ್ಯಂಡ್ ಪಪುವಾ ನ್ಯೂ ಗಿನಿ ಇದ್ರ ಮಧ್ಯೆ ಇರೋ ರೀಜನ್ಗೆ ಲೈಕ್ ಕೋರಲ್ ಟ್ರಯಾಂಗಲ್ ಅಂತ ಕರೀತಾರೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಕೆರೆಬಿಯನ್ ಐಲ್ಯಾಂಡ್ಸ್ ಹತ್ರ ಬೆಲೀಜ್ ರೀಫ್ ಅಂತ ಇದೆ. ದಿಸ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ರೀಫ್. ಫಸ್ಟ್ ಲಾರ್ಜೆಸ್ಟ್ ರೀಫ್ ಅಂದರೆ ಗ್ರೇಟ್ ಬ್ಯಾರಿಯರ್ ರೀಫ್ ಆಯಿತು. ಸೆಕೆಂಡ್ ಲಾರ್ಜೆಸ್ಟ್ ರೀಫ್ ಅಂದರೆ ಬೆಲೀಜ್ ರೀಫ್ ಅಂತ ಕರೀತಾರೆ. ಇದನ್ನು ಬಿಟ್ಟರೆ ದೆನ್ ಇದಾಯಿತು. ನೆಕ್ಸ್ಟ್ ಯಾವುದು ಅಂತಂದರೆ ಈ ಲಕ್ಷದ್ವೀಪು, ಮಾಲ್ಡೀವ್ಸ್ ಮತ್ತು ಮಡಗಾಸ್ಕರ್ ಮತ್ತು ಕೊಮೊರಸ್ಗೆ ಇಲ್ಲೊಂದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಈ ಟ್ರಯಾಂಗಲ್ಗೂ ಕೂಡ ಕೋರಲ್ ಟ್ರಯಾಂಗಲ್ ಅಂತ ಕರೀತಾರೆ. ಸೊ ದೀಸ್ ಆರ್ ಸಮ್ ಆಫ್ ದ ರೀಜನ್ಸ್ ವೇರ್ ಕೋರಲ್ಸ್ ಆರ್ ಫೌಂಡ್ ಮೋಸ್ಟ್ಲಿ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಪೊಲಿನೇಷಿಯನ್ ಕಂಟ್ರೀಸ್ ಅಂತ ಕರೀತಾರೆ. ಪೊಲಿನೇಷಿಯನ್ ಅಂತಂದರೆ ದೀಸ್ ಆರ್ ದ ಕಂಟ್ರೀಸ್, ಸ್ಮಾಲ್ ಐಲ್ಯಾಂಡ್ ಕಂಟ್ರೀಸ್ ಪ್ರೆಸೆಂಟ್ ಇನ್ ದ ಪೆಸಿಫಿಕ್ ಓಷನ್. ಸೊ ಲೈಕ್ ಎಕ್ಸಾಂಪಲ್ ಆಗಲಿ ಸೊಲೊಮನ್ ಐಲ್ಯಾಂಡ್ಸ್ ಆಗಲಿ, ಪಲಾವು ಆಗಲಿ, ಕೊಮೊರಸ್ ಐಲ್ಯಾಂಡ್ ಆಗಲಿ, ಅವೆಲ್ಲದು ಪೊಲಿನೇಷಿಯನ್ ಐಲ್ಯಾಂಡ್ಸಲ್ಲಿ ಬರುತ್ತೆ. ಸಾರಿ, ಕೊಮೊರಸ್ ಅಲ್ಲ, ಲೈಕ್ ಸೊಲೊಮನ್ ಮತ್ತು ಪಲಾವು ಐಲ್ಯಾಂಡ್ಸ್ ಅಲ್ಲಿ ಬರುತ್ತೆ. ಸೊ ಅದ್ರ ಜೊತೆಗೆ ಸೊ ಇದು ಟ್ರಾಪಿಕಲ್ ರೀಜನ್ ಇಲ್ಲಾದರೆ ಟೆಂಪ್ರೇಟ್ ರೀಜನಲ್ಲಿ ಇಲ್ಲಿ ಕಂಡು ಬರುತ್ತೆ. ಇಲ್ಲಿ ಫ್ಲೋರಿಡಾ ಅಂದರೆ ಅಮೆರಿಕಾದಲ್ಲಿ ಕಂಡು ಬರುತ್ತೆ. ದೆನ್ ಜಪಾನ್, ಇವೆರಡು ಟ್ರಾಪಿಕಲ್ ಅಲ್ಲ ಬಟ್ ಟೆಂಪ್ರೇಟ್ ರೀಜನ್ಸ್ ಆದರೂ ಕೂಡ ಕೋರಲ್ಸ್ ಕಂಡು ಬರುತ್ತೆ. ಓಕೆ, ಆ್ಯಂಡ್ ದೆನ್ ಇಂಡಿಯಾದಲ್ಲಿ ಸಿನ್ಸ್ ಇಂಡಿಯಾ ಈಸ್ ಇನ್ ದ ಟ್ರಾಪಿಕಲ್ ರೀಜನ್ ಬಟ್ ದ ಟೆಂಪ್ರೇಚರ್ ಈಸ್ ಮೋಸ್ಟ್ ಆಫ್ ದ ಟೈಮ್ಸ್ ಟೆಂಪ್ರೇಟ್ ಇನ್ ನೇಚರ್. ಅದಕ್ಕೋಸ್ಕರ ಇಲ್ಲಿ ಅಷ್ಟೊಂದು ಮೇಜರಾಗಿ ಕಂಡುಬರಲ್ಲ. ಬಟ್ ಕಂಡ್ರು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದರೆ ಆ್ಯಸ್ ಐ ಸೆಡ್ ಬಿಫೋರ್ ಗಲ್ಫ್ ಆಫ್ ಕಚ್ಚಲ್ಲಿದೆ. ಆ್ಯಂಡ್ ದೆನ್ ಮಾಲ್ವಾನ್ ಕೋಸ್ಟ್ ಬರುತ್ತೆ, ಆಫ್ ದ ನಿಯರ್ ಟು ದ ಕೋಸ್ಟ್ ಆಫ್ ಮುಂಬೈ ಆ್ಯಂಡ್ ಗೋವಾ. ಆ್ಯಂಡ್ ದೆನ್ ಲಕ್ಷದ್ವೀಪದಲ್ಲಿ ಬರುತ್ತೆ. ಆ್ಯಂಡ್ ದೆನ್ ಗಲ್ಫ್ ಆಫ್ ಮನ್ನಾರ್ ಆ್ಯಂಡ್ ಲೈಕ್ ಅಂಡಮಾನ್ ನಿಕೋಬಾರ್ ಆಬ್ವಿಯಸ್ಲಿ ಆ್ಯಂಡ್ ಪಾಕ್ ಬೇ ಸ್ಟೇಟ್. ಅದ್ರ ಜೊತೆಗೆ ಕರ್ನಾಟಕ ಆಫ್ ಕೋಸ್ಟಲ್ಲಿ ನೇತ್ರಾಣಿ ಐಲ್ಯಾಂಡ್ ಅಂತಿದೆ ಅದು. ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಏರಿಯಾಸ್ ವೇರ್ ಯು ಕ್ಯಾನ್ ಫೈಂಡ್ ನ್ಯಾಚುರಲ್ ಕೋರಲ್ಸ್ ಇನ್ ಇಂಡಿಯಾ. ಸೊ ಇದು ಕೋರಲ್ ಡಿಸ್ಟ್ರಿಬ್ಯೂಷನ್ ಆಯಿತು. ವಿ ಸಾ ದಟ್ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಕೋರಲ್ಸ್ ಬ್ಲೀಚಿಂಗ್ ಈಸ್ ಹ್ಯಾಪನಿಂಗ್ ಅರೌಂಡ್ ದ ವರ್ಲ್ಡ್. ಅದಕ್ಕೋಸ್ಕರ ಇಂಟರ್ನ್ಯಾಷನಲ್ ಮೇಜರ್ಸ್ ಏನು ತೊಗೊಂಡು ಬಂದಿನ ಅಂತ ನೋಡೋಣ. ಸೊ ಆ್ಯಸ್ ಐ ಸೆಡ್ ಬಿಫೋರ್, ಮಿಟಿಗೇಟಿವ್ ಮೇಜರ್ಸ್ ನೋಡ್ಬೇಕಂದ್ರೆ ಫಸ್ಟು ಇಂಟರ್ನ್ಯಾಷನಲ್ ಲೆವೆಲ್ ಆ್ಯಂಡ್ ದೆನ್ ನ್ಯಾಷನಲ್ ಲೆವೆಲ್ಸಲ್ಲಿ ನೋಡಬೇಕು. ನ್ಯಾಷನಲ್ ಲೆವೆಲ್ಸಲ್ಲಿ ಲೀಗಲ್, ಇನ್ಸ್ಟಿಟ್ಯೂಷನಲ್ ಆ್ಯಂಡ್ ವೆಲ್ಫೇರ್ ಮೇಜರ್ಸ್. ಸೊ ಫಸ್ಟ್ ವಿಲ್ ಲುಕ್ ಇನ್ ಟು ಇಂಟರ್ನ್ಯಾಷನಲ್ ಮೇಜರ್ಸ್ ಫಾರ್ ದ ಲೈಕ್ ಸೇಫ್ಗಾರ್ಡಿಂಗ್ ಆಫ್ ಕೋರಲ್ಸ್. ಫಸ್ಟ್ ಒಂದು ಬಂದು ದ ಗ್ಲೋಬಲ್ ಕೋರಲ್ ರೀಫ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಕ್ಸಲರೇಟರ್ ಪ್ಲಾಟ್ಫಾರ್ಮ್ ವಿಚ್ ಈಸ್ ಅ ಇನಿಷಿಯೇಟಿವ್ ಆಫ್ G20. ಇದು ಇಂಪಾರ್ಟೆಂಟ್. ಓಕೆ, ಇಟ್ ಈಸ್ ಅ G20 ಇನಿಷಿಯೇಟಿವ್, ನಾಟ್ UN ಇನಿಷಿಯೇಟಿವ್. UN ಅಲ್ಲ ಬಟ್ G20 ಇನಿಷಿಯೇಟಿವ್. ಇದ್ರ ಏನೇನಂತಂದರೆ ಕ್ರಿಯೇಟಿಂಗ್ ಅ ಗ್ಲೋಬಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಟು ಅಡ್ವಾನ್ಸ್ ರಿಸರ್ಚ್, ಇನೋವೇಟ್ ಆ್ಯಂಡ್ ಬಿಲ್ಡ್ ಆಲ್ ಫ್ಯಾಸೆಟ್ಸ್ ಆಫ್ ಕೋರಲ್ ರೀಫ್ ಕನ್ಸರ್ವೇಷನ್, ರಿಸ್ಟೋರೇಷನ್ ಆ್ಯಂಡ್ ಅಡಾಪ್ಟೇಷನ್. ಸೊ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಗ್ರೋ ಮಾಡಬೇಕು. ಗ್ರೋ ಮಾಡಿ ಅದರಿಂದ ಔಟ್ಕಮಿಂದ ಕೋರಲ್ ರೀಫ್ನ ಕನ್ಸರ್ವ್, ರಿಸ್ಟೋರ್ ಮತ್ತು ಅಡಾಪ್ಟೇಷನ್ ಮಾಡೋದು. ಆ್ಯಂಡ್ ದೆನ್ ಅದರ್ ರೀಜನ್ಸಲ್ಲಿ ಲೈಕ್ ಮೇಜರ್ಸಲ್ಲಿ ಪಲಾವು ಹೇಳಿದ್ನಲ್ಲ, ಇಟ್ ಈಸ್ ಅ ಪಾಲಿನೇಷಿಯನ್ ಕಂಟ್ರಿ. ಇಟ್ ಬಿಕಮ್ ದ ಫಸ್ಟ್ ಕಂಟ್ರಿ ಟು ಬ್ಯಾನ್ ರೀಫ್ ಟಾಕ್ಸಿಕ್ ಸನ್ಸ್ಕ್ರೀಮ್ಸ್. ಸರಿನಾ? ಸೊ ಸನ್ಸ್ಕ್ರೀಮಿಂದ ಏನಾಗ್ತಿತ್ತು ಅಂದರೆ ದೇ ಅಬ್ಸರ್ವ್ UV ರೇಡಿಯೇಷನ್ಸ್ ಆ್ಯಂಡ್ ಮೇಕ್ ದ ಕೋರಲ್ಸ್ ಸಸೆಪ್ಟಿಬಲ್ ಟು ದ ಬ್ಲೀಚಿಂಗ್. ಓಕೆ, UV ರೇಡಿಯೇಷನ್ ಅಬ್ಸರ್ವ್ ಮಾಡೋದ್ರಿಂದ ಓಷನ್ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆದಂಗೆ ಇಟ್ ವಿಲ್ ಲೀಡ್ ಟು ದ ಡೆತ್ ಆಫ್ ಕೋರಲ್ಸ್. ಸೊ ಅದಕ್ಕೋಸ್ಕರ ಪಲಾವು ಏನು ಮಾಡಿದ್ದಾರೆ ಅಂದರೆ ದೆ ಬ್ಯಾಂಡ್ ರೀಫ್ ಟಾಕ್ಸಿಕ್ ಸನ್ಸ್ಕ್ರೀಮ್ನ ಬ್ಯಾನ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಇಂಟರ್ನ್ಯಾಷನಲ್ ಕೋರಲ್ ರೀಫ್ ಇನಿಷಿಯೇಟಿವ್, ಇಟ್ ಈಸ್ ಅ ಗ್ಲೋಬಲ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ನೇಷನ್ಸ್ ಆ್ಯಂಡ್ ಆರ್ಗನೈಸೇಷನ್ಸ್ ದಟ್ ಸ್ಟ್ರೈವ್ ಟು ಪ್ರಿಸರ್ವ್ ಕೋರಲ್ ರೀಫ್ಸ್ ಆ್ಯಂಡ್ ರಿಲೇಟೆಡ್ ಎಕೋಸಿಸ್ಟಮ್ಸ್ ಅರೌಂಡ್ ದ ವರ್ಲ್ಡ್.
ಇಟ್ ವಾಸ್ ಫೌಂಡೆಡ್ ಇನ್ 1994 ಬೈ 8 ಗವರ್ನಮೆಂಟ್ಸ್. ಯಾವುದು ಅಂದರೆ ಆಸ್ಟ್ರೇಲಿಯಾ, ಫ್ರಾನ್ಸ್, ಜಪಾನ್, ಜಮೈಕಾ, ಫಿಲಿಪೈನ್ಸ್, ಸ್ವೀಡನ್, ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೊ ಇದರಲ್ಲಿ ಮೇಜರ್ ಅಬ್ಸೆಂಟ್ ಯಾವುದಂದರೆ ಇಂಡಿಯಾ. ಓಕೆ, ಇಂಡಿಯಾ ಇದರಲ್ಲಿಲ್ಲ, ಸೊ ಅದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇಟ್ ವಾಸ್ ಅನೌನ್ಸ್ಡ್ ಎಟ್ ದ ಫಸ್ಟ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಟು ದ CBD, ದಟ್ ಈಸ್ ಕನ್ವೆನ್ಷನ್ ಆನ್ ಬಯೋಲಜಿಕಲ್ ಡೈವರ್ಸಿಟಿ. 1994 ಕನ್ವೀನ್ ಮಾಡಿದ್ರು. ಸೊ ಇದರ ಫೌಂಡೇಶನಲ್ ಮೆಂಬರ್ಸಲ್ಲಿ ಇಂಡಿಯಾ ಇಲ್ಲ. ಸೊ ಅದು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ನೆನ್ಪಿಟ್ಕೋಬೇಕಾಗಿರೋದು. ಆ್ಯಂಡ್ ದೆನ್ ದೆರ್ ಇಸ್ ಅ ಗ್ಲೋಬಲ್ ಫಂಡ್ ಫಾರ್ ಕೋರಲ್ ರೀಫ್ಸ್. ಸೊ ಈ ಫಂಡ್ ಏನು ಮಾಡುತ್ತೆ ಅಂದರೆ, ಸೊ ಇಟ್ ಈಸ್ ಇಟ್ ಇಸ್ ಅ ಬ್ಲೆಂಡೆಡ್ ಫೈನಾನ್ಸ್ ಇನ್ಸ್ಟ್ರೂಮೆಂಟ್ ಟು ಮೊಬಿಲೈಸ್ ಆಕ್ಷನ್ ಆ್ಯಂಡ್ ರಿಸೋರ್ಸಸ್ ಟು ಪ್ರೊಟೆಕ್ಟ್ ಆ್ಯಂಡ್ ರಿಸ್ಟೋರ್ ಕೋರಲ್ ರೀಫ್ ಎಕೋಸಿಸ್ಟಮ್ಸ್. ಯಾವ್ಯಾವ ರೀಜನಲ್ಲಿ ಕೋರಲ್ ಬ್ಲೀಚಿಂಗ್ ಆಗ್ತಾ ಇದೆ, ಕೋರಲ್ ರೀಫ್ ಎಕೋಸಿಸ್ಟಮ್ ಡ್ಯಾಮೇಜ್ ಆಗಿದೆ, ಅದನ್ನು ರಿಸ್ಟೋರ್ ಮಾಡೋಕ್ಕೋಸ್ಕರ ಇವರು ಫೈನಾನ್ಸ್ ಮಾಡ್ತಾರೆ. ಸೊ ಇದು ಇಂಟರ್ನ್ಯಾಷನಲ್ ಮೇಜರ್ಸ್ ಆಯಿತು. ದೆನ್ ಇಂಡಿಯಾದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತಂದರೆ, ಸೊ ದೇರ್ ಆರ್ ಸರ್ಟನ್ ಟೆಕ್ನಿಕ್ಸ್ ವಿಚ್ ಆರ್ ಲೈಕ್ ಇಂಪ್ಲಿಮೆಂಟೆಡ್ ಬೈ ಇಂಡಿಯಾ. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಒನ್ ಬಯೋರೋ ಟೆಕ್ನಾಲಜಿ ಅಂತ ಕರೀತಾರೆ. ಇದನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಇಟ್ ಈಸ್ ಟ್ರೈಂಗ್ ಟು ರಿಸ್ಟೋರ್ ದ ಕೋರಲ್ ರೀಫ್ಸ್ ಇನ್ ಗಲ್ಫ್ ಆಫ್ ಕಚ್. ಹೇಳಿದ್ನಲ್ಲ, ಬಿಕಾಸ್ ಆಫ್ ಹಾರ್ಮ್ಫುಲ್ ಆಲ್ಗಲ್ ಬ್ಲೂಮ್ ಅಲ್ಲಿ ಡೆತ್ ಆಗ್ತಾ ಇದೆ. ದೇ ಆರ್ ಟ್ರೈಂಗ್ ಟು ರಿಸ್ಟೋರ್ ದ ಗ್ಲೋಬಲ್ ಕೋರಲ್ ಎಕೋಸಿಸ್ಟಮ್ ಥ್ರೂ ದ ಯೂಸ್ ಆಫ್ ಬಯೋರೋ ಟೆಕ್ನಾಲಜಿ. ಸೊ ಬಯೋರೋ ಟೆಕ್ನಾಲಜಿ ಏನಂತಂದರೆ ಇಟ್ ಈಸ್ ಅ ಮಿನರಲ್ ಆಕ್ಸಲರೇಷನ್ ಟೆಕ್ನಾಲಜಿ ಟು ಗ್ರೋ ಸಾಲಿಡ್ ಲೈಮ್ಸ್ಟೋನ್ ರಾಕ್ಸ್ ಸ್ಟ್ರಕ್ಚರ್ಸ್ ಇನ್ ದ ಸಿ. ಸೊ ಪ್ರೊಸೆಸ್ ಏನಾಗಿರುತ್ತೆ ಅಂದರೆ ಇದರಲ್ಲಿ, ಸೊ ಈ ರೀತಿಯಾದಂಥ ಡಿಫ್ರೆಂಟ್ ಸ್ಟೀಲ್ ರಾಡ್ಸ್ ಇರುತ್ತೆ, ಕನೆಕ್ಟ್ ಮಾಡಿರ್ತಾರೆ, ಇಂಟರ್ ಕನೆಕ್ಟ್ ಮಾಡಿರ್ತಾರೆ. ಈ ಸ್ಟೀಲ್ ರಾಡ್ ನೋಟ್ಸಲ್ಲಿ ಇರುತ್ತಲ್ಲ, ಅಲ್ಲಿ ಕೋರಲ್ ಫ್ರಾಗ್ಮೆಂಟ್ಸ್ನ ಅಟ್ಯಾಚ್ ಮಾಡ್ತಾರೆ. ಸರಿನಾ, ಸ್ಮಾಲ್ ಕೋರಲ್ ಫ್ರಾಗ್ಮೆಂಟ್ಸ್ನ ಅಟ್ಯಾಚ್ ಮಾಡ್ತಾರೆ. ಕೋರಲ್ ಫ್ರಾಗ್ಮೆಂಟ್ ಅಟ್ಯಾಚ್ ಮಾಡಿ ಇದ್ರ ಜೊತೆಗೆ ಒಂದು ಮಿನರಲ್ಸ್ ಪ್ಲಸ್ ಕರೆಂಟ್ನ ಪಾಸ್ ಮಾಡ್ತಾರೆ. ಓಕೆ, ಈ ಸ್ಟೀಲ್ ಮೇಲೆ ಕರೆಂಟ್ ಪಾಸ್ ಮಾಡಿದಾಗ ಏನು ಮಾಡುತ್ತೆ ಅಂದರೆ ಇಟ್ ಲೀಡ್ ಟು ದ ಮಿನರಲ್ ಆಕ್ಸಲರೇಷನ್. ಮಿನರಲ್ ಆಕ್ಸಲರೇಟ್ ಆಗಿ ಇಟ್ ಲೀಡ್ ಟು ದ ಗ್ರೋತ್ ಆಫ್ CaCO3. ಸರಿನಾ, ಕೋರಲ್ಸ್ ಹಾರ್ಡ್ ರಾಕ್ ಸ್ಕೆಲೆಟನ್ ಫಾರ್ಮ್ ಮಾಡೋಕಂದ್ರೆ ದೇ ನೀಡ್ ಅಬ್ಸರ್ಪ್ಷನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಫ್ರಮ್ ದ ಸೀಸ್. ಸೊ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮ್ ಆಗುತ್ತಲ್ಲ, ಇದನ್ನ ಕೋರಲ್ ಫ್ರಾಗ್ಮೆಂಟ್ಸ್ ಅಬ್ಸರ್ವ್ ಮಾಡ್ಕೊಂಡು ನ್ಯಾಚುರಲ್ ಆಗಿ ಯಾವ ಥರ ಕೋರಲ್ಸ್ ಫಾರ್ಮ್ ಆಗುತ್ತಲ್ಲ, ಸೊ ಈ ಸ್ಟೀಲಲ್ಲಿ ಕೋರಲ್ಸ್ ಫಾರ್ಮ್ ಆಗಿರುತ್ತೆ. ಈ ಫಾರ್ಮ್ ಆದಮೇಲೆ ಸರ್ಟನ್ ಏಜ್ ಬಂದಮೇಲೆ ಇದನ್ನ ತಗೊಂಡೋಗಿ, ಈ ಕೋರಲ್ನ ತಗೊಂಡೋಗಿ ಬೇರೆ ರೀಜನಲ್ಲಿ ಅದನ್ನ ತಗೊಂಡು ಡ್ರಾಪ್ ಮಾಡ್ತಾರೆ. ಇಟ್ ಈಸ್ ಕಾಲ್ಡ್ ಎಸ್ ಕೋರಲ್ ಕಲ್ಚರ್ ಅಂತ ಕರೀತಾರೆ. ಆರ್ಟಿಫಿಷಿಯಲ್ ಆಗಿ ಲ್ಯಾಬಲ್ಲಿ ಎಲ್ಲೋ ಒಂದು ಹತ್ರ ಕೋರಲ್ನ ಕಲ್ಚರ್ ಮಾಡಿ ಅದನ್ನ ತಗೊಂಡೋಗಿ ನ್ಯಾಚುರಲ್ ಸ್ಪೇಸಲ್ಲಿ ಇದು ಮಾಡೋದು. ಸರಿನಾ, ಅದಕ್ಕೆ ಕೋರಲ್ ಕಲ್ಚರಿಂಗ್ ಅಂತ ಕರೀತಾರೆ. ಆ್ಯಂಡ್ ದೆನ್ ಕ್ರಯೋಮೆಶ್ ಅಂತ. ಕ್ರಯೋಮೆಶ್ ಅಂದರೆ ಇಟ್ ವಾಸ್ ಡಿವೈಸ್ಡ್ ಬೈ ದ ಯೂನಿವರ್ಸಿಟಿ ಆಫ್ ಮಿನೆಸೋಟಾ. ಸೊ ಇದರಲ್ಲಿ ಅಂತಂದರೆ ಕ್ರಯೋ ಅಂತಂದರೆ ಲೋ ಟೆಂಪ್ರೇಚರ್ಸ್. ಸೊ ವೆರಿ ಲೋ ಟೆಂಪ್ರೇಚರ್ಸ್ ಒಳಗಡೆ ಏನಂತಾರೆ ಕೋರಲ್ ಲಾರ್ವಾ ಅಂತಂದರೆ ಎಗ್ಸ್ ಆಫ್ ಕೋರಲ್. ಸರಿನಾ, ಚಿಕ್ಕ ಕೋರಲ್ಸ್ ಮರಿಗಳನ್ನು ಅದನ್ನು ಪ್ರಿಸರ್ವ್ ಮಾಡಿರ್ತಾರೆ. ಸೊ ಪ್ರಿಸರ್ವ್ಸ್ ದ corals and has the property of cryoplast. Mesh technology will help store the coral larvae at -190 degrees Celsius. ಸರಿನಾ, ಸೊ ಲೋವರ್ ಟೆಂಪ್ರೇಚರ್ ಒಳಗಡೆ ಸ್ಟೋರ್ ಮಾಡ್ತಾರೆ. ಆ್ಯಂಡ್ ಅದರ್ ಮೇಜರ್ಸ್ ಏನಂತಂದರೆ ಅಂಡರ್ ದ ನ್ಯಾಷನಲ್ ಕೋಸ್ಟಲ್ ಮಿಷನ್ ಸ್ಟೆಪ್ಸ್ ಹ್ಯಾವ್ ಬಿನ್ ಟೇಕನ್ ಟು ಪ್ರೊಟೆಕ್ಟ್ ದ ಆ್ಯಂಡ್ ಸಸ್ಟೈನ್ ಕೋರಲ್ ರೀಫ್ಸ್. ಸೊ ಈ ಸ್ಟೆಪ್ಸ್ ಯಾವುದೇ ಅಂತ ನ್ಯಾಷನಲ್ ಕೋಸ್ಟಲ್ ಮಿಷನಲ್ಲಿ ಎಕ್ಸಾಂಪಲ್ ಇವಾಗ ಗಲ್ಫ್ ಆಫ್ ಮನ್ನಾರ್ ಇದೆಯಲ್ಲ, ಗಲ್ಫ್ ಆಫ್ ಮನ್ನಾರ್ ಮತ್ತು ಗಲ್ಫ್ ಆಫ್ ಲೈಕ್ ಪಾಕ್ ಬೇ ಸ್ಟೇಟ್ ಅವೆರಡನ್ನು ಮರೈನ್ ಪ್ರೊಟೆಕ್ಟೆಡ್ ಏರಿಯಾ ಅಂತ ಅನೌನ್ಸ್ ಮಾಡಿದ್ದಾರೆ. ಮರೈನ್ ಪ್ರೊಟೆಕ್ಟೆಡ್ ಏರಿಯಾ ಅಂತ ಅನೌನ್ಸ್ ಮಾಡೋದಾಗಲಿ, ಅದ್ರ ಜೊತೆಗೆ CRZ ರೂಲ್, ಕೋಸ್ಟಲ್ ರೆಗ್ಯುಲೇಷನ್ ಮ್ಯಾನೇಜ್ಮೆಂಟ್ ಲೈಕ್ ಝೋನ್ CRZ ರೂಲ್ಸ್ ತಗೊಂಬಂದಿದ್ದಾರೆ, ಕೋಸ್ಟಲ್ ರೆಗ್ಯುಲೇಷನ್ ಝೋನ್ಸ್ ಅಂತೇಳಿ. ಅದರಲ್ಲಿ ಹೈ ಟೈಡ್ ಮತ್ತು ಲೋ ಟೈಡಿಂದ 400 ಮೀಟರ್ ರೀಜನಲ್ಲಿ ಸೊ ಸೇಫ್ ರೀಜನ್ಸ್ ಅಂತ ಅನೌನ್ಸ್ ಮಾಡ್ತಾರೆ. ಅಲ್ಲಿ ಸೊ ಈ ರೀತಿ ಅಂತ ಓವರ್ ಎಕ್ಸ್ಪ್ಲೋಟೇಷನ್ ಆಫ್ ಕೋರಲ್ಸ್ ಆಗಲಿ, ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಆಗಲಿ ಅಲೋ ಮಾಡೋದಿಲ್ಲ. ಅದ್ರ ಜೊತೆಗೆ ಸೊ ಇದೇ ರೀತಿ. ಆಮೇಲೆ ಇನ್ನೊಂದೇನಂತಂದರೆ ಇನ್ನೊಂದು ಪಾಯಿಂಟ್ ಮರ್ತೆ. ಸೊ ನಾವು ಬ್ಯಾರಿಯರ್ ಬಗ್ಗೆ ಮಾತಾಡೋದು, ರೀಫ್ ಬಗ್ಗೆ ಮಾತಾಡಿದ್ವಲ್ಲ. ಸೊ ಇಂಡಿಯಾದಲ್ಲಿ ಯು ಓನ್ಲಿ ಫೈಂಡ್ ಅಟಾಲ್ ರೀಫ್ ಆ್ಯಂಡ್ ಫ್ರಿಂಜಿಂಗ್ ರೀಫ್. ಸರಿನಾ, ಈ ಅಟಾಲ್ ರೀಫ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಲಕ್ಷದ್ವೀಪಲ್ಲಿ, ಈ ಫ್ರಿಂಜಿಂಗ್ ರೀಫ್ ನಾರ್ಮಲಿ ಕಂಡು ಬರೋದು ಅಂಡಮಾನ್ ನಿಕೋಬಾರಲ್ಲಿ. ಸೊ ದೆರ್ ಇಸ್ ಅ ಅಬ್ಸೆನ್ಸ್ ಆಫ್ ಬ್ಯಾರಿಯರ್ ರೀಫ್ಸ್ ಇನ್ ಇಂಡಿಯಾ. ಸರಿನಾ, ಅಬ್ಸೆನ್ಸ್ ಆಫ್ ಬ್ಯಾರಿಯರ್ ರೀಫ್ಸ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಮೇಜರಾಗಿ ಕಂಡು ಬರುವಂಥ ಕೋರಲ್ಸ್ ಇದೆಯಲ್ಲ, ದೇ ಆರ್ ನಾರ್ಮಲಿ ಸಾಫ್ಟ್ ರಾಕ್ ಕೋರಲ್ಸ್. ಸರಿನಾ, ಅಹೆರ್ಮೆಟಾಫಿಕ್ ಕೋರಲ್ಸ್ ಅಂತ ಕರೀತಾರೆ. ಅದರಲ್ಲಿ ಮೇಜರಾಗಿ 3 ಟೈಪ್ಸ್ ಇದೆ. ಒಂದು ಬ್ಲ್ಯಾಕ್ ಕೋರಲ್ಸ್ ಅಂತ, ಆ್ಯಂಡ್ ದೆನ್ ಆರ್ಗಾನಿಕ್ ಪಾಲಿಪ್ ಕೋರಲ್ಸ್ ಅಂತೇಳಿ, ದೆನ್ ಮೂರನೇದು ಫೈರ್ ಕೋರಲ್ಸ್ ಅಂತ ಕರೀತಾರೆ. ಇವು ಮೂರು ಅಹೆರ್ಮೆಟಾಫಿಕ್ ಕೋರಲ್ಸ್ ಇದೆ. ಸೊ ದಿಸ್ ಹೆರ್ಮೆಟಾಫಿಕ್ ಕೋರಲ್ಸ್ನ ಈಸ್ ಪ್ರೊಟೆಕ್ಟೆಡ್ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1972 in Schedule 1.
ಸರಿನಾ? ಸೊ ದೇ ಬಿ ಗಿವನ್ ದ ಹೈಯೆಸ್ಟ್ ಆ್ಯಂಡ್ ಅಟ್ಮೋಸ್ಟ್ ಪ್ರೊಟೆಕ್ಷನ್. ಶೆಡ್ಯೂಲ್ 1 ಅಂತಂದರೆ ದೇ ಡಿಮ್ಯಾಂಡ್ ದ ಸೇಮ್ ಪ್ರೊಟೆಕ್ಷನ್ ಆಸ್ ದಟ್ ಆಫ್ ಟೈಗರ್ಸ್. ಸೊ ಈ ರೀತಿ ಬೇರೆ ಬೇರೆ ಮೇಜರ್ಸಿಂದ ಕೋರಲ್ಸ್ನ ಸೇಫ್ ಗಾರ್ಡ್ ಮಾಡ್ತಾ ಇದ್ದಾರೆ. ಸೊ ಬಿಕಾಸ್ ದೇ ಆರ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಎಕಾನಮಿ ಆಸ್ ವೆಲ್ ಎಸ್ ಎಕಾಲಜಿ ಆ್ಯಂಡ್ ಬಯೋಡೈವರ್ಸಿಟಿ. ಅದಕ್ಕೆ ಪ್ರೊಟೆಕ್ಟ್ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ. ಸೊ ಇದು ಟುಡೇಸ್ ಟಾಪಿಕ್ ಆಯಿತು. ಓಕೆ, ಸೊ ನಾನು ಕಮೆಂಟ್ಸಲ್ಲಿ ನೋಡಿದ್ದೀನಿ ತುಂಬ ಸ್ಟೂಡೆಂಟ್ಸು ಪ್ರಿಲಿಮ್ ಸ್ಪೆಸಿಫಿಕ್ ಟಾಪಿಕ್ಸ್ನ ಚೂಸ್ ಮಾಡಿ ಅಂತ ಹೇಳ್ತಿದ್ದಾರೆ. ನಾನು ಚೂಸ್ ಮಾಡೋ ಟಾಪಿಕ್ಸ್ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಹೌದು, ಅದ್ರ ಜೊತೆಗೆ ಮೇನ್ಸ್ಗೂ ಇಂಪಾರ್ಟೆಂಟ್ ಇರೋದನ್ನ ಚೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಡಬಲ್ ರೀಡಿಂಗ್ ಆಗೋ ನೆಸೆಸಿಟಿ ಬರಬಾರ್ದು ಅಂತ. ಪ್ರಿಲಿಮ್ಸಿಗೆ ಓದೋ ಜೊತೆಗೆ ಮೇನ್ಸಿಗೂ ಓದಲಿ ಅಂತ ಮಾಡಿದ್ದೆ. ಬಟ್ ನಿಮ್ಮ ಕನ್ಸರ್ನ್ ಕೂಡ ಅರ್ಥ ಆಗುತ್ತೆ. ಪ್ರಿಲಿಮ್ ಸ್ಪೆಸಿಫಿಕ್ ಟಾಪಿಕ್ನ ಆದಷ್ಟು ತಗೊಳ್ಳೋಕೆ ಚೂಸ್ ಮಾಡ್ತೀನಿ. ಸೊ ಯಾವ್ದಾದ್ರು ಟಾಪಿಕ್ ನಿಮಗೆ ಕೇಳಬೇಕು ಅನ್ಸಿದ್ರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸೊ ಸ್ವಲ್ಪ ಜನ ಬುದ್ಧಿಸಮ್ ಜೈನಿಸಮ್ ಬಗ್ಗೆ ಮಾಡಿ ಅಂತಂದರು. ಸೊ ಅದು ಕರೆಂಟ್ ಬೇಸ್ ಯಾವ್ದಾದ್ರು ಇವೆಂಟ್ ಬಂತಂದರೆ ಅದ್ರ ಮೇಲೆ ಟಾಪಿಕ್ ಕೂಡ ಮಾಡ್ತೀನಿ. ಸೊ ಏನಾದರೂ ಇವತ್ತಿನ ವೀಡಿಯೋಸ್ ಬಗ್ಗೆ ಕಮೆಂಟ್ಸ್ ಏನಾದರೂ ಸಜೆಷನ್ಸ್ ಏನಾದರೂ ಇತ್ತಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸ್ವಲ್ಪ ಜನ ಸ್ಲೋ ಆಗಿ ಮಾಡಿ ಅಂತ ಹೇಳ್ತಿದ್ರು. ಐ ವಿಲ್ ಟ್ರೈ ಟು ಡೂ ದಟ್ ಬಿಕಾಸ್ ಐ ಆಮ್ ಕವರಿಂಗ್ ಲಾರ್ಜ್ ಅಮೌಂಟ್ ಆಫ್ ಟಾಪಿಕ್ಸ್ ಆ್ಯಂಡ್ ಲಾರ್ಜ್ ಅಮೌಂಟ್ ಆಫ್ ಕಂಟೆಂಟ್. ಐ ಆಮ್ ಟ್ರೈಂಗ್ ಟು ಡೂ ಇಟ್ ಇನ್ ಅ ಕ್ವಿಕ್ಕರ್ ಟೈಮ್, ಬಟ್ ಐ ವಿಲ್ ಟ್ರೈ ಟು ರೆಡ್ಯೂಸ್ ದ ಟೈಮ್, ಲೈಕ್ ಸ್ಪೀಡ್ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಿತ್ ದಿಸ್ ಐ ವಿಲ್ ಎಂಡ್ ದ ಟುಡೇಸ್ ಟಾಪಿಕ್. ಸೊ ಥ್ಯಾಂಕ್ ಯು, ಆನಂದ. ಜೈ ಹಿಂದ್, ಜೈ ಕರ್ನಾಟಕ.